ಶುಭೋದಯ ಎಲ್ಲರಿಗೂ. ಸೊ ಥ್ಯಾಂಕ್ ಯು ಉಮೇಶ್ ಸರ್, ಪ್ರೇಮ ಮೇಡಮ್ ಫಾರ್ ವಂಡರ್ಫುಲ್ ಯೋಗ ಸೆಷನ್ ಮತ್ತೆ ವಿಜುಲೇಷನ್ಗೆ. ಸೊ ಎಲ್ಲರಿಗೂ ಇವತ್ತಿನ ಚಾಪ್ಟರ್ 5 ಪ್ರೆಸೆಂಟೇಷನ್ಗೆ ಬೇಸಿಕ್ ಕೋರ್ಸ್ಗೆ ಸುಸ್ವಾಗತ. ಸೊ ನನ್ನ ಹೆಸರು ಶಿವಪ್ರಕಾಶ್. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಈ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ ಒಂದು ನೋಡ್ತಾ ಇದ್ದೆ. ಹಾಗೆ ಈಗ ಒಂದು ಅವಕಾಶ ಒದಗಿ ಬಂತು. ಈ ಅವಕಾಶದಲ್ಲಿದ್ದು ನಾನು ಎಲ್ಲ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಮತ್ತು ಇದನ್ನು ಕೂಡ ಬೇರೆಯವರು ಶೇರ್ ಮಾಡಿ ಈ ಒಂದು ಅವಕಾಶದಲ್ಲಿ ನಾನು ತಿಂಗಳಿಗೆ 10 ಲಕ್ಷ ಒಂದು ಪ್ಯಾಸಿವ್ ಆಗಿ ಇನ್ಕಮ್ ಮಾಡ್ಬೇಕಂತ ಒಂದು ಗುರಿ ಇಟ್ಟು ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಆಲ್. ಮತ್ತು ನಾನು ಎಲ್ಲ ನನ್ನ ಈ ಒಂದು ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಆನಂದೊಲ್ಲೆ ಮೇಡಮ್ ಮತ್ತು ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ಗೆ ನಾನು ಕೃತಜ್ಞತೆ ಹೇಳಲು ಬಯಸ್ತೀನಿ. ಸೊ ಮತ್ತೆ ಎಲ್ಲ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಸೊ ಈ ಒಂದು ಅವಕಾಶದಲ್ಲಿ ಬೆಳೆಯಲು ಸಹಾಯ ಮಾಡ್ತಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೂ ನಾನು ಕೃತಜ್ಞತೆ ಹೇಳಲು ಬಯಸ್ತೀನಿ. ಸೊ ವೆಲ್ಕಮ್ ಒನ್ಸ್ ಅಗೇನ್. ಸೊ ನಿನ್ನೆ ನಾವು ಚಾಪ್ಟರ್ 4 ಏನೆಲ್ಲ ಮೆಮೊರಿ ಜಾಗ ಬಗ್ಗೆ ಕಲ್ತ್ವಿ. ಸೊ ಅದ್ರ ಬಗ್ಗೆ ಯಾರಾದ್ರೂ ಶೇರಿಂಗ್ ಮಾಡ್ತೀರಾ? ಸೊ ಹ್ಯಾಂಡ್ ರೈಸ್ ಮಾಡಿ. ಹೊಸಬರು ಮಾಡಿದ್ರೆ ಬೆಟರು, ಬೇರೆಯವ್ರು ಕೂಡ ಮಾಡ್ಬೋದು. ಕ್ವಿಕ್ ಆಗಿ ಹ್ಯಾಂಡ್ ರೈಸ್ ಮಾಡಿ, ಇಬ್ಬರಿಗಷ್ಟೇ ಅವಕಾಶ, ಕ್ವಿಕ್ ಆಗಿ ಮಾಡಿ. ಎಸ್ ಶಾರದಾಂಬರ ಮೇಡಮ್, ವೆಲ್ಕಮ್. Yes, good morning to everyone. Actually, ನಾನು ಶಾರದಾಂಬಳ ಹೌಸ್ ವೈಫ್. ನಾನು ಈ ಅವಕಾಶಕ್ಕೆ ಬಂದಿರೋ ಮೇನ್ ಮೋದಿ ಕೇರ್ ಬಿಸ್ನೆಸ್ ನಾನು ಕೊಟ್ಟಿರೋದು ಒಂದು ಒಳ್ಳೆ ಜೀವನ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫನ್ನು ಎಷ್ಟು ಚೆನ್ನಾಗಿ ಪರಿವರ್ತನೆ ಮಾಡಿಸಿದೆ ಅಂದ್ರೆ ದಟ್ ಇಸ್ ಆಲ್ ಬಿಕಾಸ್ ಆಫ್ ದಿ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೈನಿಂಗ್ಸ್ ವಾಟ್ ವಿ ಹವ್ ಗಾಟ್ ಹಿಯರ್. ಅಂಡ್ ಈ ತರದ ಕ್ಲಾಸಸ್ಗಳು ನಮಗೆ ಹೆಲ್ಪ್ ಆಗಿರುವಂಥದ್ದು. ಅಂಡ್ ಇದರಲ್ಲಿ ಮೆಮರಿ ಜಾಗರ್, ಯಾಕಂದ್ರೆ ಕಂಪನಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ನಮ್ಮ ಮೆಂಟಾಲಿಟಿ ನಾವು ಬಿಸ್ನೆಸ್ ಮಾಡ್ಬೇಕು ಅಥವಾ ಏನಾದ್ರೂ ಒಂದು ನಾವು ಇದರಲ್ಲಿ ಸಾಧನೆ ಮಾಡ್ಬೇಕು ಅಂತ ಇರುವಾಗ ನಮ್ಮ ಮೆಂಟಾಲಿಟಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದು. ಅಂಡ್ ಈಗ ಲಿಸ್ಟ್ ಆಫ್ ಪೀಪಲ್, ಯಾಕಂದ್ರೆ ಎಲ್ಲದಕ್ಕೂ ನಮ್ಮ ಜೀವನದಲ್ಲಿ ಲೈಫ್ ವರ್ಲ್ಡ್ ಅಲ್ಲಿ ನಾವು ಲೀಡ್ ಮಾಡ್ಬೇಕಂದ್ರೆ ಜನ ಇರ್ಲೇಬೇಕು, ಯಾವುದೇ ಆಗಿರ್ಲಿ. ಸೊ ಪೀಪಲ್ಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಆ ಪೀಪಲ್ಸ್ ಬಿಸ್ನೆಸ್ ಇರುವಾಗ ಖಂಡಿತ ನಾವು ಎಲ್ಲರ ಲಿಸ್ಟ್ನ ಹೆಸರುಗಳನ್ನ ಬರೆದು ನಾವು ಮಾಡ್ಬೇಕಾಗಿರೋದು ಅದೇ ಮೆಮರಿ ಜಾಗರ್ ಅಂತ ನೆನ್ನೆ ನೋಡಿದ್ರಿ. ಈಗ ಅದನ್ನ ಯಾವ ರೀತಿಯಲ್ಲಿ ಬರೀಬೇಕು ಅಂತ ಒಂದು ಸ್ಯಾಂಪಲ್ ನೆನ್ನೆ ಫಾರ್ಮ್ಯಾಟ್ ತರ ಕಳಿಸಿದ್ದಾರೆ. ಆ ಫಾರ್ಮ್ಯಾಟ್ ಅಲ್ಲಿ ನೋಡುವಾಗ ಫಸ್ಟ್ ನಾವು ಫ್ರೆಂಡ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ದರ್ಸ್ ಒನ್ ಸ್ಮಾಲ್ ರಿಮೆಂಬರ್ ಮಾಡ್ಕೊಳಕ್ಕೆ ಯಾರನ್ನೆಲ್ಲ ಬರೀಬೇಕು ಹೆಸರುಗಳನ್ನ ಅಂತ. ಸೊ ಫ್ರೆಂಡ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಒಂದು ಚಾರ್ಟ್ ಅಲ್ಲಿ ಎಫ್ ಫ್ರೆಂಡ್ಸ್, ದಟ್ ಈಸ್ ಎಫ್ ಫಾರ್ ಫ್ಯಾಮಿಲಿ ಅಂಡ್ ಆರ್ ಫಾರ್ ರಿಲೇಟಿವ್ಸ್. ಸೊ ನಮಗೆ ಫ್ಯಾಮಿಲಿ ಮೆಂಬರ್ಸ್ನ ಫಸ್ಟ್ ಬರ್ಕೊಳ್ಬೇಕು, ಆಮೇಲೆ ರಿಲೇಟಿವ್ಸ್ ಅವರ ಹೆಸರುಗಳನ್ನ ನಾವು ಬರೀಬೇಕಾಗಿರೋದು. ಅಂಡ್ ಥರ್ಡ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ನಾವು ಓದಿರೋ ಸ್ಕೂಲು, ಕಾಲೇಜಸ್ಸು, ವರ್ಕ್, ಅದನ್ನ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಆ ಹೆಸರುಗಳಲ್ಲಿ ಗೊತ್ತಿರೋ ಪರಿಚಯ ಅವರನ್ನ ಹೆಸರನ್ನ ಬರ್ಕೊಳ್ಳೋದು. ಅಂಡ್ ಇ ಫಾರ್ ಎಂಪ್ಲಾಯೀಸ್, ನಾವು ಕೆಲಸ ಮಾಡಿರೋ ಕಡೆ ನಮ್ಮ ಜೊತೆಗೆ ಕೆಲಸ ಮಾಡಿರ್ಬೋರಾಗಿರ್ಬೋದು, ಅವರ ಹೆಸರುಗಳನ್ನ ಬರೆಯೋದು. ಅಂಡ್ ಎನ್ ಫಾರ್ ನೇಬರ್ಸ್, ಓಕೆ, ಅಕ್ಕಪಕ್ಕದಲ್ಲಿರೋ ಹೆಸರುಗಳನ್ನ ಬರೆಯೋದು. ಅಂಡ್ ಡಿ ಫಾರ್ ಡಾಕ್ಟರ್, ಡೆಂಟಿಸ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಡೈರೆಕ್ಟ್ರಿ ಅಂತ ಹೇಳ್ತೀವಿ. ಫಸ್ಟ್ ಎಲ್ಲ ಟೆಲಿಫೋನ್ ಡೈರೆಕ್ಟ್ರಿ ಇತ್ತು, ಈಗ ಟೆಲಿಫೋನ್ ಡೈರೆಕ್ಟ್ರಿ ಬದಲು ನಮ್ಮ ಮೊಬೈಲ್ಸ್ ಇದೆ ಅಲ್ವಾ. ಸೊ ಅದರಲ್ಲಿರೋ ಹೆಸರುಗಳು. ಅಂಡ್ ಲಾಸ್ಟ್ ಇಸ್ ಎಸ್ ಫಾರ್ ಸ್ಟ್ರೇಂಜರ್ಸ್. ಸೊ ಸ್ಟ್ರೇಂಜರ್ಸ್ ಅಂದಾಗ ನಾವು ದಿನನಿತ್ಯ ಹೊಸಬ್ರನ್ನ ಯಾರನ್ನೆಲ್ಲ ಮೀಟ್ ಮಾಡ್ತಾ ಇರ್ತೀವಿ ಅವರ ಹೆಸರುಗಳನ್ನ ಸ್ಟ್ರೇಂಜರ್ಸ್ ಅಲ್ಲಿ ನಾವು ಲಿಸ್ಟ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಮಾಡ್ಬೇಕಂದಾಗ ಫಸ್ಟ್ ಹೆಸರು, ಆಮೇಲೆ ಅವರ ಫೋನ್ ನಂಬರ್ ಅಂಡ್ ಅವರ ಏರಿಯಾ, ದಟ್ ಇಸ್ ಯಾವ ಅಡ್ರೆಸ್ ಅಂತ ಹೇಳ್ತೀವಿ, ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ. ಇದನ್ನ ನಾವು ಮೂರನ್ನು ಏರಿಯಾ ವೈಸ್ ನಾವು ಬರೆದಿಟ್ಕೊಂಡಾಗ ನಮಗೆ ನೆಕ್ಸ್ಟ್ ಎಲ್ಲೆಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕು ಅಂತಿದ್ಯೋ ಅಲ್ಲಿ
ಬಿಸ್ನೆಸ್ ಮಾಡ್ಬೇಕು ಅಂತಲ್ಲ, ನಾವು ಯಾವ ಏರಿಯಾಗೆ ಹೋಗ್ತಾ ಇದ್ವಿ ಅಲ್ಲಿರೋ ಪ್ರಾಸ್ಪೆಕ್ಟ್ಸ್ ಗಳನ್ನ ನಾವು ಮೀಟ್ ಮಾಡೋದಕ್ಕೆ ಈ ಮೆಮರಿ ಜಾಗರ್ ಲಿಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಶಾರದಾಂಬಲ್ ಮೇಡಮ್. ಸೊ ತುಂಬಾ ಡೀಟೇಲ್ ಆಗಿ ಎಲ್ಲ ಕಂಪ್ಲೀಟ್ ಒಂದು ಸಮ್ಮರೈಸ್ ಮಾಡಿದ್ರಿ. ಸೊ ನಮ್ದು ಮೆಮೊರಿ ಜಾಗರ್ ಬಗ್ಗೆ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ಬಗ್ಗೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಫ್ರೆಂಡ್ಸ್ ತರ ನಾವು ಏನು ಅದೆಲ್ಲ ಮೇಡಮ್ ಹೇಳಿದ್ರು ಅದೇ ತರ ಎಲ್ಲರೂ ಬರೀ. ಸೊ ನೋಡಿ ಈ ಒಂದು ನಮ್ಮ ಓದಿಕೆ ವರ್ಷದಲ್ಲಿ ನಾವು ಬೆಳಿಬೇಕಾದ್ರೆ ಡೆಫಿನೆಟ್ ಆಗಿ ನಾವು ಮೆಮೊರಿ ಜಾಗರ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆಗ ಬೆಳಿತೀವಿ ಬಟ್ ನಾವು ಫಾಸ್ಟ್ ಆಗಿ ಬೆಳಿಬೇಕಾದ್ರೆ ಸೊ ಮೆಮೊರಿ ಜಾಗರ್ ಇಸ್ ಒನ್ ಆಫ್ ದ ಮ್ಯಾಂಡೇಟರಿ ಒಂದು ಇದಾಗೆ ಮಾಡಲೇಬೇಕು. ಸೊ ಮಾಡಿ ಎಲ್ರು. ಸೊ ನೆಕ್ಸ್ಟ್ ಕ್ವಿಕ್ ಆಗಿ ಯಾರು ಹೊಸಬ್ರು ಶೇರ್ ಮಾಡ್ತೀರಾ? ಗಣೇಶ್ ಅವರು ಬೇರೆ ಯಾರಾದ್ರೂ ಬರ್ಬೋದು. ಎಸ್ ವೆಲ್ಕಮ್ ಸರ್ ಗಣೇಶ್. ಗುಡ್ ಮಾರ್ನಿಂಗ್. ನಾನು ಮೆಮೊರಿ ಜಾಗನ ಫಿಲ್ ಮಾಡ್ತಾ ಇದೀನಿ ನಿನ್ನೆ, ಯಾಕಂದ್ರೆ ಮೆಮೊರಿ ಬಗ್ಗೆನೇ ಹೇಳಿದ್ರು. ನಮ್ ಗುರ್ತಿರೋರು, ಪರಿಚಯ ಇರೋರು, ಫ್ಯಾಮಿಲಿ ಮತ್ತೆ ಫ್ರೆಂಡ್ಸು, ನಾವು ಕೆಲಸ ಮಾಡೋ ಜಾಗದಲ್ಲಿ ಇರ್ತಕ್ಕಂಥವ್ರು, ಅಥವಾ ನಾವು ಹೊರಗೋದಾಗ ಯಾರನ್ನೊಬ್ಬರನ್ನ ಪರಿಚಯ ಮಾಡ್ಕೋತೀವಿ, ಮಾತಾಡ್ಸ್ತೀವಿ ಅವ್ರನ್ನ. ಮತ್ತೆ ನಮ್ ಆಪರ್ಚುನಿಟಿ ಕರಿಬೇಕಾದ್ರೆ ಇದಕ್ಕೆಲ್ಲಾನು ಮೇನ್ ಇಂಪಾರ್ಟೆಂಟ್ ಮೆಮೊರಿ. ಈ ಮೆಮೊರಿ ನಾವ್ ಯಾವಾಗ ಫಿಲ್ ಮಾಡ್ತೀವೋ ಅವಾಗ ಒಂದೊಂದಾಗಿ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ಬೋದು. ಯಾವ್ದೋ ಒಂದ್ ಏರಿಯಾಗ ಹೋದ್ರು ಸಹಿತ ಅಷ್ಟೇನೆ ಯಾರೊಬ್ರು ಗೊತ್ತಿರ್ತಾರಲ್ಲ ಅವ್ರನ್ನ ಮಾತಾಡ್ಸ್ಬೋದು. ಮಾತಾಡ್ಸೋದ್ರಿಂದ ಹಾಗೆ ಮಾತು ಬೆರೀತಾ ಫ್ರೆಂಡ್ಸ್ ಆಗ್ತಾರೆ. ಹೊಸಬ್ರಾಗ್ಬೋದು, ಹಳಬ್ರಾಗ್ಬೋದು, ಅನ್ನೊಂದ್ ಪರ್ಸನ್ನೇ ಆಗ್ಬೋದು. ಇದನ್ನೆಲ್ಲ ನಾ ಕೆಲವೊಂದ್ ನಂಬರ್ನ ಆಲ್ರೆಡಿ ನೆನ್ನೆನೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಗ್ರೇಟ್ ಗಣೇಶ್ ಸರ್. ಸೊ ಇವರ್ ಅಂತಾನೇನು ಒಳ್ಳೆ ಸ್ಟೂಡೆಂಟ್ ಆಗಿದ್ದೀರಾ. ಸೊ ಕ್ವಿಕ್ ಆಗಿ ಆಲ್ರೆಡಿ ಆಕ್ಷನ್ ಅಲ್ಲಿ ಇದ್ದೀರಾ. ಸೊ ಅದೇ ತರ ಎಲ್ರು ಹೊಸಬ್ರು ಸೊ ಕ್ವಿಕ್ ಆಗಿ ಮಾಡಿ. ಸೊ ಯಾರೆಲ್ಲ ಮಾಡಿದ್ದಾರೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಇನ್ನು ಮಾಡಿಲ್ಲ ಅಂದ್ರೆ ಕ್ವಿಕ್ ಆಗಿ ಒಂದು ಮೆಮೊರಿ ಜಾಗ ಸ್ಟಾರ್ಟ್ ಮಾಡಿ. ಸೊ ವಿತ್ ದಿಸ್ ವಿಲ್ ಪ್ರೊಸೀಡ್ ಫರ್ದರ್. ಸೊ ಫಸ್ಟ್ ಒಂದು ನೋಡಿ ಒಂದು ಗುಡ್ ಥಾಟ್ ಏನಂದ್ರೆ ದ ಪರ್ಪಸ್ ಆಫ್ ಲೈಫ್ ಇಸ್ ಬಿ ಹ್ಯಾಪಿ ಅಲ್ವಾ? ನಾವೆಲ್ಲ ಏನ್ ಜಾಬ್ ಮಾಡೋದಾಗ್ಲಿ, ಬಿಸ್ನೆಸ್ ಆಗ್ಲಿ ಎಲ್ಲ ಮಾಡೋ ಕೊನೆಗೇನು ಸಂತೋಷಗಳು. ಬಟ್ ಇಟ್ ಶುಡ್ ನಾಟ್ ಬಿ ಡೆಸ್ಟಿನೇಷನ್. ಅಂದ್ರೆ ಹ್ಯಾಪಿ ಆಗೋದು ಹೋಗಿ ನಾನು ನಾನು ಓಕೆ ಮುದುಕಿಯರ ಅವಕಾಶದಲ್ಲಿ ನಾನು ಕಾರ್ ಅಚೀವ್ ಮಾಡಿದ್ರೆ ಹ್ಯಾಪಿ ಆಗಿರ್ತೀನಿ, ಆಮೇಲೆ ನಾನು ಡೈರೆಕ್ಟರ್ ಆದ್ರೆ ಹ್ಯಾಪಿ ಆಗಿರ್ತೀನಿ, ನಾನು ಮನೆ ಕಟ್ಟಿದ್ರೆ ಹ್ಯಾಪಿ. ಇಟ್ಸ್ ನಾಟ್ ಬಿ ಡೆಸ್ಟಿನೇಷನ್. ನಾವು ಏನ್ ಪ್ರೋಸೆಸ್ ಟು ಅಚೀವ್ ದಟ್ ಏನ್ ಮಾಡ್ತೇವೆ ಅದು ನಮ್ದು ಪ್ರೋಸೆಸ್. ಆ ಜರ್ನಿನ ವಿ ಶುಡ್ ಬಿ ಹ್ಯಾಪಿ. ನೋಡಿ ಅಟ್ ದ ಎಂಡ್ ಏನ್ ಮಾಡಿದ್ರೆ ಅಚೀವ್ ಮಾಡಿದ್ರೆ ಸಂತೋಷವಾಗಿರೋಕೆ ಮಾಡ್ತಾ ಇದ್ದು. ಸೊ ಅದಕ್ಕೆ ಏನ್ ಬೇಕಾದ್ರು ಯು ಆಸ್ಪೈರ್ ಫಾರ್ ದಟ್. ಅಂದ್ರೆ ಅದ್ರ ಬಗ್ಗೆ ಇದು ಮಾಡಿ, ಗೋಲ್ ಡ್ರೀಮ್ ಮಾಡಿ, ಬಟ್ ಆ ಒಂದು ಪ್ರೋಸೆಸ್ ನ ಎಂಜಾಯ್ ಮಾಡಿ. ಸೊ ಅದು ಇಲ್ಲಾಂದ್ರೆ ಏನೋ ಮಾಯ ಆಗುತ್ತೆ. ನಾವು ರಾತ್ರಿ ಎಲ್ಲ ಒಂದು ಬೆಡ್ ಪ್ರಿಪೇರ್ ಮಾಡಿ ಮಲಗದೇ ಇರೋದು ಅಲ್ವಾ, ಆ ತರ ಆಗ್ಬಿಡುತ್ತೆ. ಸೊ ನಾವು ಏನ್ ಬೇಕಾದಕ್ಕೋಸ್ಕರ ನಾವು ಯು ಶುಡ್ ನಾಟ್ ಪೋಸ್ಟ್ ಒನ್. ಇದೊಂದು ಒಂಥರ ಮಾಯ ಜಗತ್ತಿದ್ದಂಗೆ. ಬರೀ ನಾವು ಏನ್ ಬೇಕಂತ ಅದ್ರ ಬಗ್ಗೆ ಅದ ಸಿಕ್ಕ ಮೇಲೆ ಅವಕಾಶ ನೋಡ್ಕೊಂತ ಹೋದ್ರೆ ಸೊ ವಿಲ್ ಕೀಪ್ ಪೋಸ್ಟ್ಪೋನಿಂಗ್ ಅವರ್ ಹ್ಯಾಪಿನೆಸ್. ಸೊ ಅದೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಬ್ಬ ಕಾಲೇಜ್ ಹುಡುಗ ಹೋಗಿ ಕೇಳಿದ್ರೆ ಅಂದ್ರೆ ನೀ ಯಾವಾಗ ಹ್ಯಾಪಿ ಆಗಿರುತ್ತೆ ಅಂದ್ರೆ ಓಕೆ ನಾನು ನಂದು ಎಲ್ಲ ಎಜುಕೇಶನ್ ಮುಗಿದ್ಮೇಲೆ ಎಕ್ಸಾಮ್ಸ್ ಮುಗಿದ್ಮೇಲೆ ಇದೆ ಹ್ಯಾಪಿ ಆಗಿರ್ತೀನಿ ಅಂತ. ಅದೇ ನೀವು ಹೋಗಿ ಎಕ್ಸಾಮ್ಸ್ ಮುಗಿದ್ಮೇಲೆ ಕೇಳಿ ಸೊ ನನಗೆ ಒಂದು ಒಳ್ಳೆ ಜಾಬ್ ಸಿಕ್ಕ ಮೇಲೆ ನಾನು ಹ್ಯಾಪಿ ಆಗಿರ್ತೀನಿ. ಸೊ ಮತ್ತೆ ಎಲ್ಲ ಒಳ್ಳೆ ಜಾಬ್ ಸಿಕ್ತು, ಎಲ್ಲ ಒಳ್ಳೆ ಸಂಬಳ ಬರ್ತಾ ಇದೆ, ಮತ್ತೆ ಅವಾಗ ಕೇಳಿದ್ರೆ ಸೊ ನನಗೊಂದು ಮದುವೆ ಆದ್ಮೇಲೆ ಮ್ಯಾರೇಜ್ ಆದ್ಮೇಲೆ ನಾನು ಹ್ಯಾಪಿ ಆಗಿರ್ತೀನಿ ಅಂತ ಹೋಗಿ ಪೋಸ್ಟ್ ಮತ್ತೆ ಮದುವೆ ಆದ್ಮೇಲೆ ಓಕೆ ನನ್ ಮಗು ಆಗ್ಬೇಕು, ಮಗು ಆದ್ಮೇಲೆ ಓಕೆ ನನ್ನ ಮಕ್ಳು ಸೆಟ್ಲ್ ಆಗ್ಬೇಕು. ಸೊ ವಿ ಆರ್ ಕೀಪ್ ಪೋಸ್ಟ್ ಪೋನಿಂಗ್ ಅವರ್ ಹ್ಯಾಪಿನೆಸ್ ಅಲ್ವಾ? ಸೊ ಅದು ಯು ಶುಡ್ ನಾಟ್ ಆ ಮಾಯಾ ಲೋಕದಲ್ಲಿ ಹೋಗ್ಬಾರ್ದು. ನಾವು ಏನ್ ಮಾಡಬೇಕು, ಬಿ ಹ್ಯಾಪಿ ಅಂಡ್ ಏನ್ ಬೇಕೋ ಅದಕ್ಕೋಸ್ಕರ ನಾವು ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಆಲ್. ಸೊ ಈಗ ನಾನು ಐ ವುಡ್ ಲೈಕ್ ಟು ಇನ್ವೈಟ್ ಭಾರತಿ ಮೇಡಮ್ ಫಾರ್ ಬುಕ್ ರೀಡಿಂಗ್. ಸೊ ಬುಕ್ ರೀಡಿಂಗ್ ನೋಡಿ ಅದು ಕೂಡ ಒಂದು ಡೈಲಿ ನಾವು ಟಾಸ್ಕ್ ತಗೊಂಡಿದೀವಿ, ಅದು ಕೂಡ ಡೈಲಿ ಬುಕ್ ರೀಡಿಂಗ್ ಮಾಡೋಣ. ಸೊ ವೆಲ್ಕಮ್ ಭಾರತಿ ಮೇಡಮ್ ಫಾರ್ ಬುಕ್ ರೀಡಿಂಗ್. ಥ್ಯಾಂಕ್ ಯು ಶಿವಪ್ರಕಾಶ್ ಸರ್. ಎಲ್ರಿಗೂ ಶುಭೋದಯ. ನಾನು ಭಾರತಿ ಅಜಯ್ ಆದಿತ್ಯ. ನಾನು ಬೇಸಿಕಲಿ ಬ್ಯೂಟಿಷಿಯನ್. ಇಲ್ಲಿ ನಾನು ಈ ಒಂದು ಮೊದಕೆ ಬಿಸ್ನೆಸ್ ಬಂದು ವೆಲ್ತ್ ಕ್ರಿಯೇಟರ್ ಆಗಿದ್ದೀನಿ. ಸೊ ತಿಳಿವು ಗೆಲುವು ಮಾನವನ ಜೀವನ ಒಂದು ದೊಡ್ಡ ಪರೀಕ್ಷೆ ಇದ್ದಂಗೆ. ಅದರಲ್ಲಿ ಗೆಲುವು ಪಡೆಯಲು ಇಂಥ ತಿಳಿವು ಅಗತ್ಯ ಅಂತ. ಅಂದ್ರೆ ತಿಳಿವು ಗೆಲುವು ಅನ್ನೋ ಬುಕ್ ಇಂದ ನಾನು ಇದು ಹೇಳ್ತಾ ಇದ್ದೀನಿ. ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ನಾವು ನಾವು ಆಡಿದ ಮಾತು, ಮಾಡಿದ ಕೆಲಸ, ಅಂದುಕೊಂಡ ಯೋಜನೆಗಳು ಮೊದಲಾದವನ್ನು ಪ್ರತಿದಿನವೂ ನಾವು ಮಲಗೋ ಮುಂಚೆ ಒಂದ್ಸಲ ಶೋಧಿಸಿ ನೋಡ್ಕೋಬೇಕಂತೆ.
ಅಂದ್ರೆ ನಮ್ಗೆ ಆಗ ನಮ್ಮ ಯಶಸ್ಸಿಗೆ ಒಂದು ಪೂರಕ ಸಿದ್ಧತೆ ನಡೆಯುತ್ತೆ ಅಂತ. ನಮ್ಮ ಮಾತು, ಕೆಲಸ, ಯೋಜನೆಗಳೆಲ್ಲ ನಾವು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಅನ್ಕೊಂತಿರ್ತೀವಿ. ಅದ್ರ ಪ್ರಕಾರ ನಾವು ಇದೀವಾ ಇಲ್ವಾ ಅಂತ ನೋಡ್ಕೊಳ್ಳೋದೇ ಆತ್ಮವಿಮರ್ಶೆ. ಅದೇ ರೀತಿ ಒಬ್ರು ಒಂದು ಪೂಜ್ಯರು ಹೇಳ್ತಾರೆ, ಎಲ್ಲಾ ಕೆಲ್ಸಗಳನ್ನು ಮುಗಿಸಿದ ಮೇಲೆ ಮಲಗುವ ಮುನ್ನ ನಿನ್ನನ್ನೇ ನೀನು ಮುಂದೆ ತಂದು ನಿಲ್ಸ್ಕೊ ಅಂತ. ಬೆಳಗಿನಿಂದ ರಾತ್ರಿವರೆಗೆ ನಮ್ಮ ಮಾತು, ಕೃತಿ, ಯೋಚನೆಗಳು ಎಲ್ಲವನ್ನು ಅಗತ್ಯವಾಗಿ ನೋಡಿ ಇನ್ನೊಬ್ಬರ ಮನಸ್ಸು ನೋಯಿಸುವ ಕೆಲಸ ಮಾಡಿದೀನ, ಮತ್ತೆ ಕೆಲ್ಸದಲ್ಲಿ ಒಟ್ಟಾಗಿಸುವ ಏಕತೆ ಭಂಗವಾಗುವಂತೆ ನೋಡ್ಕೊಂಡು ಮಾತನಾಡ್ಬಿಟ್ಟಿದೀನ ಬೇರೆಯವ್ರ ಹತ್ರ, ಇಲ್ಲ ನಡ್ಕೊಂಡಿದೀನ ಆ ರೀತಿ ಇಲ್ಲ ಯೋಚಿಸಿದೀನ ಎಂದೆಲ್ಲ ಎಲ್ಲವನ್ನು ಅಯ್ಯೋ ಪಾಪ ಅನ್ಕೊಳ್ದೆ ಕಠೋರವಾಗಿ, ತೀವ್ರವಾಗಿ, ನಿರ್ದಾಕ್ಷಿಣ್ಯವಾಗಿ ಪ್ರಶ್ನೆ ಕೇಳ್ಕೊಳ್ಬೇಕಂತೆ. ತಪ್ಪುಗಳಾಗಿದ್ರೆ ಅವುಗಳಿಗೆ ವ್ಯಥೆ ಪಟ್ಟು ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನ ತುಂಬಿ ಪ್ರಾರ್ಥಿಸಿ ಆ ತಪ್ಪು ಪುನಃ ಆಗ್ಬಾರ್ದು ಅಂತ ಒಂದು ಪ್ರತಿಜ್ಞೆ ಮಾಡ್ಬೇಕು. ಮತ್ತೆ ಎಷ್ಟು ಸರ್ತಿ ಕೆಳಗೆ ಬಿದ್ರು ಪುನಃ ಎದ್ದು ನಡೆಯಲು, ಪುನಃ ಬೀಳದಿರಲು ನಿರ್ಧಾರ ಮಾಡ್ಬೇಕು. ಅಂದ್ರೆ ಯಾವುದೇ ಕಾರ್ಯದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರೋರಿಗೆ ಮಾತ್ರವಲ್ಲ, ವೈಯಕ್ತಿಕವಾಗಿ ಮುನ್ನಡೆಬೇಕು ಅಂತ ಬಯಸೋರ್ಗೆ, ಅಂದ್ರೆ ವ್ಯಾಪಾರಿ, ಕಾರ್ಮಿಕ, ವಿದ್ಯಾರ್ಥಿ ಯಾರೇ ಆಗಿರ್ಬೋದು, ಎಲ್ಲರಿಗೂ ಸ್ವವಿಮರ್ಶೆ ಅಂದ್ರೆ ಆತ್ಮಶೋಧನೆ ತುಂಬಾ ಒಳ್ಳೆಯದು. ಇದು ತಪ್ಪು ದಾರಿಯಲ್ಲಿ ಬಹುದೂರ ಹೋದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಹೋಗುತ್ತಿರುವ ದಾರಿ ಸರಿಯಾದದ್ದೇ ಎಂದು ಆಗಾಗ ಶೋಧಿಸಿ ನೋಡಿಕೊಳ್ಳೋದೇ ಆತ್ಮವಿಮರ್ಶೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾರತಿ ಮೇಡಮ್. ಸೊ ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ, ಆತ್ಮವಿಮರ್ಶೆ. ಹೌದು, ನೀವು ಹೇಳಿದಾಗ ಖಂಡಿತ. ಸೊ ತಪ್ಪುಗಳು ಮಾಡಿ ಮುಂದೆ ಹೋದ್ಮೇಲೆ ಇಷ್ಟು ತಪ್ಪು ಮಾಡಿದ ಅನ್ನೋಕ್ಕಿಂತ ನಾವು ಡೈಲಿ ಒಂದು ಆತ್ಮವಿಮರ್ಶೆ ಮಾಡಿದ್ರೆ ನಾವು ಎಲ್ಲಿ ಏನು ಸರಿ ಮಾಡ್ತಾ ಇದೀವಿ, ಏನು ತಪ್ಪು ಮಾಡ್ತಿದ್ವಿ ಅದನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಸೊ ಮುಂದೆ ಹೋದ್ಮೇಲೆ ಹೋದ ಕಾಲ ಮತ್ತೆ ಬರಲ್ಲ ಅಲ್ವಾ? ಸೊ ಖಂಡಿತ ಮಾಡ್ಬೇಕು. ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಭಾರತಿ ಮೇಡಮ್. ನೆಕ್ಸ್ಟ್ ನೋಡಿ, ನಮ್ದು ಪ್ರಾಡಕ್ಟ್ ಈಸ್ ಬ್ಯಾಕ್ ಬೋನ್ ಫಾರ್ ನಮ್ಮ ಮೋದಿ ಕೇರ್ ಅಲ್ವಾ ಬಿಸ್ನೆಸ್ಗೆ. ಈಗ ಒಂದು ಪ್ರಾಡಕ್ಟ್ ನ ಬಗ್ಗೆ ಒಬ್ರು ಶೇರ್ ಮಾಡಕ್ಕೆ ನಾನು ಐ ವುಡ್ ಲೈಕ್ ಟು ಇನ್ವೈಟ್ ಮಹೇಶ್ ಪಟ್ಗರ್. ವೆಲ್ಕಮ್ ಮಹೇಶ್. ಎಸ್ ಸರ್. ಬೆಳಗಿನ ಶುಭೋದಯ ಎಲ್ಲರಿಗೂ. ಯಾರು ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಾಗಿರುತ್ತಾರೋ ಅವರಿಗೆ ಮಾತ್ರ ತೊಂದರೆಗಳು ಬರುತ್ತದೆ. ಹಾಗೆಯೇ ಜವಾಬ್ದಾರಿ ತೆಗೆದುಕೊಂಡವರು ಯಾವಾಗಲೂ ಸೋಲುವುದಿಲ್ಲ ಮತ್ತು ಗೆಲ್ಲುತ್ತಾರೆ ಮತ್ತು ಹೊಸ ವಿಷಯವನ್ನ ಕಲಿಯುತ್ತಾರೆ. ಸೊ ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕೇರ್ ಅವಕಾಶದಲ್ಲಿದ್ದೀನಿ. ನನಗೆ ಪ್ರಾಡಕ್ಟ್ ಬಗ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಕಾಣಿಸ್ತಾ ಇದೆ ಅನ್ಕೊಂತೀನಿ, ಯಾಕಂದ್ರೆ ಕರೆಂಟ್ ಹೋಗಿದೆ. ಸೊ ವೆಲ್ ನೋನಿ ಅಂತ. ಸೊ ಇದು ಹೊರಗಡೆನೂ ಸಿಗುತ್ತೆ. ಸೊ ನಮ್ಮ ಮೋದಿ ಕೇರಲ್ಲೂ ಒಂದು ವೆಲ್ ನೋನಿ ಹಣ್ಣು ಅಂದ್ರೆ ಇದ್ರ ಬಗ್ಗೆ ಕಾಣಿಸ್ತಾ ಇದೆಯಲ್ಲ. ಸೊ ನಾನು ವಿಡಿಯೋನ ಆಫ್ ಮಾಡ್ತೀನಿ, ಯಾಕಂದ್ರೆ ಪವರ್ ಇಲ್ಲ. ಕಾಣಿಸ್ತಾ ಇದೆ, ಹೇಳಿ. ಎಸ್. ನೋನಿ ಬಗ್ಗೆ ನನಗೆ ತುಂಬಾ ಅಭಿಮಾನ, ಯಾಕಂದ್ರೆ ಇದನ್ನ ನಾನು ತುಂಬಾ ಜನಗಳಿಗೆ ರೆಕಮೆಂಡ್ ಮಾಡಿದ್ದೀನಿ. ಸೊ ಇದು ನೋನಿ ನಮ್ಗೆ ಅಂದ್ರೆ ನೋನಿ ಹಣ್ಣಿದೆಲ್ಲ. ಸೊ ನೋನಿ ಹಣ್ಣಿಂದ 150 ರೋಗಗಳಿಗೆ ವಾಸಿ ಮಾಡುವ ಗುಣ ಇದೆ. ಸೊ ಇದನ್ನ ಸೊ ನೋನಿ ಮತ್ತೆ ಕೊಕ್ಕಂಗಳಿಂದ ರೆಡಿ ಮಾಡಿರುವಂತ ಒಂದು ಏನು ಜ್ಯೂಸ್ ಅಂತ ಹೇಳ್ಬೋದು. ಇದು ಯಾವುದೇ ಔಷಧಿಗಳಲ್ಲ. ಸೊ ಅದಕ್ಕೆ ಇದನ್ನ ಯಾರ್ ಬೇಕಾದ್ರೂ ತಗೊಳ್ಬೋದು, ಅಂದ್ರೆ ಇದು ಯಾವುದೇ ಔಷಧಿ ಅಲ್ಲ. ಸೊ ಅದಕ್ಕೆ ಒಂದು ಹಣ್ಣಿನ ರಸ. ಸೊ ಇದು ಅಂದ್ರೆ ಎಷ್ಟು ತುಂಬಾ ಕಾಯಿಲೆಗಳಿಗೆ ಏನು ಶಕ್ತಿಯನ್ನ ಕೊಟ್ಟು ಸೊ ನಮ್ಮ ಬಾಡಿಯನ್ನ ಸ್ಟ್ರೆಂತ್ ಮಾಡುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮತ್ತು ಎಲ್ಲ ಸೆಲ್ಗಳನ್ನ ಅಂದ್ರೆ ಪುನರುತ್ಥಾನ ಮಾಡುತ್ತೆ, ಅಂದ್ರೆ ಅದನ್ನ ಪುನರ್ ಚೈತನ್ಯನ ಕೊಡುತ್ತೆ. ಅದಕ್ಕೆ ಯಾವುದೇ ಸೋಂಕು ಇದ್ರೂ ಕೂಡ ಅದ್ರ ಮೇಲೆ ಹೋರಾಡುತ್ತೆ. ಇದು ಶುಗರ್ ಇದ್ದವ್ರಿಗೆ ಅಥವಾ ಕ್ಯಾನ್ಸರ್ ಇದ್ದವ್ರಿಗೆ, BP, ತುಂಬಾ ರೋಗಗಳಿಗೆ ಅಂದ್ರೆ 150 ರೋಗಗಳಿಗೆ ವಾಸಿ ಮಾಡುವ ಗುಣ ಇದೆ ಈ ಹಣ್ಣಿಗೆ. ಸೊ ಈ ನೋನಿ ಹಣ್ಣಿಗೆ ಅಂದ್ರೆ ಅಷ್ಟು ಒಂದು ಕೆಲಸ ಮಾಡುವಂತ ಒಂದು ಗುಣ ಇರುತ್ತೆ. ಸೊ ಇದನ್ನ
ಕನ್ನಡದಲ್ಲಿ ಒಂದು ಮೋರಿಂಡಾ ಅಂತ ಹೆಸರಿದೆ ಅದಕ್ಕೆ. ಸೊ ಅದನ್ನ ಅಂದ್ರೆ ಆ ಗಿಡದಿಂದ ಮಾಡಿರುವಂತ ಒಂದು ನೋನಿ ಹಣ್ಣು. ಮತ್ತೆ ನಮ್ಮ ಮೋದಿ ಕೇರಲ್ಲಿ ನೋನಿ ಮತ್ತೆ ಕೊಕ್ಕಮ್ ಅನ್ನ ಆಡ್ ಮಾಡಿದ್ದಾರೆ. ಸೊ ಬೇರೆ ಕಡೆ ನಿಮ್ಗೆ ಹೊರಗಡೆನೂ ನೋನಿ ಸಿಗುತ್ತೆ, ಸೊ ಅದರಲ್ಲಿ ಬರೀ ನೋನಿಗಳಿರುತ್ತೆ. ಇದು ಕೊಕ್ಕಮ್ ಆಡ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ನಮಗೆ ರಕ್ತ ಸಂಚಾರ ಅಂದ್ರೆ ರಕ್ತವನ್ನ ದಪ್ಪ ಇದ್ದಿರೋದನ್ನ ತೆಳ್ಳಗೆ ಮಾಡುವ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಈಗ ಸದ್ಯ ಅಂದ್ರೆ ಬಂದಿರೋದಲ್ಲ, ಇದಕ್ಕೆ 2000 ವರ್ಷಗಳ ಇತಿಹಾಸ ಹೊಂದಿದೆ ಈ ಹಣ್ಣು. ಸೊ ಇದು ಈ ನೋನಿ. ಸೊ ಇದನ್ನ ಏನು ಸಂಸ್ಕೃತದಲ್ಲಿ ಏನು ಆಶ್ವಿಕ ಅಂತ ಹೆಸರು ಇದೆ ಈ ಹಣ್ಣಿಗೆ. ಸೊ ಇದಕ್ಕೆ ಅಂದ್ರೆ ಆಶ್ವಿಕ ಅಂದ್ರೆ ದೀರ್ಘಾಯುಷ್ಯ ಅಂತ. ಸೊ ನಾವು ಪ್ರತಿದಿನ ನೋನಿಯನ್ನ ಸೇವನೆ ಮಾಡ್ತಾ ಇದ್ರೆ ಸೊ ನಮ್ಮ ಆಯುಸ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ಕೂಡ ಒಂದ್ ಮಾತು ಹೇಳಿದ್ದಾರೆ, ನೋನಿ ಒಂದು ಔಷಧಿ ಅಲ್ಲ, ಇದು ಜೀವಕೋಶಗಳಿಗೆ ಅವಶ್ಯ ಇರುವ ಅತ್ಯುತ್ತಮ ಆಹಾರ ಅಂತ. ಯಾವ್ದೊಂದು ಔಷಧಿ ಅಲ್ಲ, ಜೀವಕೋಶಗಳಿಗೆ ಒಂದು ಆಹಾರ ಅಂತ. ಸೊ ಹೊರಗಡೆ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ, ಆದ್ರೆ ಕೇವಲ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತೀವಿ. ನಮ್ಗೆ ಅಂದ್ರೆ ಬರೀ 550 ರೂಪಾಯಿ MRP ಅಲ್ಲಿ ನಮಗೆ 1 ಲೀಟರ್ ನೋನಿ ಜ್ಯೂಸ್ ಸಿಗುತ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳಲಿಕ್ಕೆ ನಂಗೆ ಅವಕಾಶ ಕೊಡೋಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹೇಶ್. ಸೊ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಹೇಳಿದೆ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್, ಇದು ಒಂದು ಓವರ್ ಆಲ್ ವೆಲ್ ಬೀಯಿಂಗ್ಗೆ. ಸೊ ಹಾಗೆ ಮಹೇಶ್ ಅವರು ಹೇಳಿದಾಗೆ ಈ ನೋನಿಯನ್ನು ಯೂಸ್ ಮಾಡೋಣ ಪ್ರತಿದಿನ, ಮತ್ತೆ ನಮ್ಮ ಆಯುಷ್ಯನ್ನು ಹೆಚ್ಚಿಗೆ ಮಾಡೋಣ. ಸೊ ಥ್ಯಾಂಕ್ ಯು. ಸೊ ನಾವು ಈಗ ಟುಡೇಸ್ ಚಾಪ್ಟರ್ 5 ಹೋಗೋಣ. ಇವತ್ತು ಚಾಪ್ಟರ್ ನೋಡಿ, ಮೆಮೊರಿ ಜಾಗರ್ ಎಲ್ಲ ಬರ್ದ್ವಿ, ಈಗ ನಮಗೆಲ್ಲ ಕಾಂಟ್ಯಾಕ್ಟ್ಸ್ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಈ ಬಿಸ್ನೆಸ್ ಬಗ್ಗೆ ಪ್ರೆಸೆಂಟೇಶನ್ ಕೊಡ್ಬೇಕಲ್ಲ. ಸೊ ಅದ್ರ ಬಗ್ಗೆ ಇವತ್ತಿನ ಕಲಿಯೋಣ, ಪ್ರೆಸೆಂಟೇಶನ್ ಹೇಗೆ ಕೊಡ್ಬೇಕಂತ. ಸೊ ಭಾರತಿ ಮೇಡಮ್ ವಿಡಿಯೋ ಪ್ಲೇ ಮಾಡ್ತಿರಲ್ವಾ? ಭಾರತಿ ಮೇಡಮ್ ನೀವು ಮಾಡಿ ಸರ್. ಓಕೆ. ಸೊ ಇವತ್ತು ಪ್ರೆಸೆಂಟೇಶನ್ ಹೇಗೆ ಮಾಡೋ ಅಂತ ಕಲಿಯೋಣ. ಸೊ ಐ ವುಡ್ ಲೈಕ್ ಟು ಇನ್ವೈಟ್ ತಾರಾ ಮೇಡಮ್ ಫಾರ್ ದ ಪ್ರೆಸೆಂಟೇಶನ್ ಹೇಗೆ ಮಾಡ್ಬೇಕಂತ ಒಂದು ನೋಡೋಣ. ಚಾಪ್ಟರ್ 5 ಗೆ ಇವತ್ತೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ಚಾಪ್ಟರ್ 5 ಎಷ್ಟು ಈಸಿ ಇದೆ ಅಲ್ಲ, ಚಾಪ್ಟರ್ 4 ಬಟ್ ಮಾಡಬೇಕು, ಅದು ಮಾಡೋ ಕೆಲಸ. ಇಷ್ಟು ದಿನ ಈ 3 ದಿನ ನಾವು ಮೈಂಡ್ಗೆ ಕೆಲಸ ಕೊಟ್ವಿ, ಈಗ ನಾವು ಫೀಲ್ಡ್ಗೆ ಕೆಲಸ ಕೊಡಬೇಕು, ಫಿಸಿಕಲಿ ಕೆಲಸ ಕೊಡಬೇಕು. ಓಕೆ, ಸೊ ಈಗ ನಾವು ಚಾಪ್ಟರ್ 5ಗೆ ಎಂಟ್ರಿ ಆಗೋಣ. ಏನು ಚಾಪ್ಟರ್ 5 ಅಲ್ಲಿ ಇರುತ್ತೆ ಅಂದ್ರೆ ವೆರಿ ಸಿಂಪಲ್. ಮೆಮೊರಿ ಜಾಗರ್ ಮಾಡ್ಕೊಂಡಿರೋರ್ನ ನನಗೆ ಗೊತ್ತಿರೋರಿಗೆ ನಾನು ಯಾವ ರೀತಿ ತಿಳಿಸ್ಬೇಕು ಅನ್ನೋದು ನಮ್ಮ ಚಾಪ್ಟರ್ 5. ಹಂಗಂದ್ರೆ ಪ್ರೆಸೆಂಟೇಶನ್, ಪ್ರೆಸೆಂಟೇಶನ್ ಕೊಡ್ಬೇಕು. ಹೆಸರಲ್ಲೇ ಇದೆ ಪ್ರೆಸೆಂಟೇಶನ್. ಯಾವ್ದಾದ್ರು ಒಂದು ಮದ್ವೆಗೆ ಅಥವಾ ಯಾವುದೇ ಒಂದು ಫಂಕ್ಷನ್ಸ್ ಹೋದ್ರು ಕೂಡ 100 ರೂಪಾಯಿ ಆಗಿರ್ಬೋದು, ಎಷ್ಟೇ ಆಗಿರ್ಬೋದು, ಇಲ್ಲ ಅಲ್ಲ, ಅದಕ್ಕೆ ಒಂದು ಎನ್ವೆಲಪ್ ಕವರ್ ಹಾಕ್ಬಿಟ್ಟು ಕೊಡ್ತೀವಿ. ಯಾಕೆ ಇದರೆಲ್ಲ ನೀಟಾಗಿ ಪ್ರೆಸೆಂಟೇಶನ್ ರೆಡಿ ಮಾಡಿ ಕೊಡ್ತೀವಿ. ಯಾವ್ದೋ ಒಂದು ಫೋಟೋ ತಗೊಂಡು ಹಂಗೆ ಕೊಟ್ಬಿಡ್ತೀವ? ಇಲ್ಲ, ಅದಕ್ಕೆ ನಾವು ಪ್ರೆಸೆಂಟೇಶನ್ ಕವರ್ ಹಾಕಿ ಕೊಡ್ತೀವಿ. ಯಾಕೆ ಅಂತ ಅಂದ್ರೆ ಪ್ರೆಸೆಂಟೇಶನ್ ಅಂದ್ರೆ ಅದೊಂದು ಡಿಸಿಪ್ಲಿನ್ ಆಗಿರ್ಬೇಕು, ಖುಷಿಯಿಂದ ಇರಬೇಕು, ಸರ್ಪ್ರೈಸಿಂಗ್ ಆಗಿರ್ಬೇಕು ಅಲ್ವಾ? ಹಾಗೇನೆ ನಾವು ಕೂಡ ನಮ್ಮ ಬಿಸ್ನೆಸ್ ಅಲ್ಲಿ ಪ್ರೆಸೆಂಟೇಶನ್ ನ ಅಷ್ಟು ಖುಷಿಯಿಂದ, ಅವರಿಗೆ ಇಷ್ಟೆಲ್ಲ ಇದೆಯಾ ನಮ್ಮ ವರ್ಡ್ ಅಲ್ಲಿ, ಈ ತರ ಎಲ್ಲ ಅವಕಾಶ ಇದೆಯಾ ಅನ್ನೋ ಖುಷಿ ಅವ್ರಿಗೆ ಸಿಗ್ಬೇಕು. ಆ ತರ ಪ್ರೆಸೆಂಟೇಶನ್ ನಾನು ಕೊಡ್ಬೇಕು. ಹಾಗಿದ್ರೆ ಪ್ರೆಸೆಂಟೇಶನ್ ಅಂದ್ರೆ ಏನು? ನಾವ್ ಅನ್ಕೊಂಡಿದೀವಿ ನಮಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳೋದು ಪ್ರೆಸೆಂಟೇಶನ್ ಅಂತ. ಅಲ್ಲ, ನಮಗೆ ತಿಳಿದಿರುವಂತ ವಿಷಯವನ್ನ ಬೇರೆಯವರಿಗೆ ತಿಳಿಯೋ ಹಾಗೆ ಹೇಳೋದು. ನನಗೆ ಗೊತ್ತಿರೋದನ್ನ ಹೇಳೋದಲ್ಲ, ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳೋದು ಪ್ರೆಸೆಂಟೇಶನ್. ಓಕೆ, ಸೊ ಅವ್ರಿಗೆ ಅರ್ಥ ಆಗೋ ರೀತಿ ನಾನು ಹೇಳ್ಬೇಕು, ಅದು ಬಹಳ ಇಂಪಾರ್ಟೆಂಟು. ಅದು ನಮ್ಗೆ ಪ್ರಾಕ್ಟೀಸ್ ಅಲ್ಲಿ ಆಗುತ್ತೆ. ಪ್ರೆಸೆಂಟೇಶನ್ ಅಂದ್ರೆ ನಮಗೆ ಗೊತ್ತಿರೋ ವಿಷಯನ ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳೋದು. ಅಂಡ್ ಹೇಗೆ ಪ್ರೆಸೆಂಟೇಶನ್, ಇದರಲ್ಲಿ ಒಂದು ನೋಡೋಣ, ನಿಷ್ಠಾವಂತ ಕಾರ್ಯಕ್ರಮ, ಲಾಯಲ್ಟಿ ಪ್ರೆಸೆಂಟೇಶನ್. ಓಕೆ, ಲಾಯಲ್ಟಿ ಪ್ರೆಸೆಂಟೇಶನ್ ಇಲ್ಲಿ 2 ತರ ಪ್ರೆಸೆಂಟೇಶನ್ ಇದೆ. ಒಂದು, ನಾವು BOMs ಗಳಲ್ಲಿ ಪರಿವರ್ತನ ಬಳಸ್ತೀವಿ. ಓಕೆ, ಬಟ್ ಲಾಯಲ್ಟಿ ಪ್ರೆಸೆಂಟೇಶನ್ ಬಂದ್ಬಿಟ್ಟು ಹೊಸದಾಗಿ ಬಂದಿರೋರ್ಗೆ, ನನಗೆ ತುಂಬಾ ಜನರ ಮುಂದೆ ಇನ್ನ ಪ್ರೆಸೆಂಟೇಶನ್ ಕೊಡಕ್ ಬರ್ತಾ ಇಲ್ಲ ಅನ್ನೋದಾದ್ರೆ
ಆ 1 ತಿಂಗಳಲ್ಲೇನೆ ಅವರು ಅವರ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಕ್ಕೆ ಈ ಒಂದು ಲಾಯಲ್ಟಿ ಪ್ರೆಸೆಂಟೇಷನ್ ಮಾಡ್ಬೋದು. ಮತ್ತೆ ಲಾಯಲ್ಟಿ ಪ್ರೆಸೆಂಟೇಷನ್ಗೆ ನಮಗೆ ತುಂಬಾ ಜನ ಇರಬೇಕು ಅಂತ ಇಲ್ಲ. ಒಬ್ರೊಬ್ರೆ ಫ್ರೆಂಡ್ಗೆ ನಾವು ಒಂದು ಮನೆಗೆ ಹೋಗೋದು, ಅವ್ರ ಮನೆಗೆ ತಿಳಿಸೋದು, ನಮ್ಮ ಫ್ರೆಂಡ್ ಹತ್ರ ಮಾತಾಡೋದು, 1 to 1 ಕೊಡೋದು, ಈ ರೀತಿ ಕೂಡ ನಾನು ಈ ಪ್ರೆಸೆಂಟೇಷನ್ ಕೊಡ್ಬೋದು. ಸೊ ಸ್ಪೆಷಲಿ ಬಂದಂತ ಹೊಸಬ್ರು ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಾವು ತುಂಬಾ ಜನರನ್ನ ನಮ್ಮ ಟೀಮಿಗೆ ಅವ್ರಿಗೆ ವೆಲ್ಕಮ್ ಮಾಡ್ಬೋದು. ಓಕೆ, ಆಮೇಲೆ ಹೇಗೆ ನಾವು ಪರಿವರ್ತನೆ ಮೂಲಕ ಬಿಸ್ನೆಸ್ ಕೂಡ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೋದು. ಬಟ್ ಬಂದಂತ ವ್ಯಕ್ತಿಗಳು ಮೊದಲು ನೀವು ತಿಳ್ಕೊಳ್ಳಿ, ಅಂದ್ರೆ ಬರೀ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಬಂದಿದ್ದೀರೋ ಗೊತ್ತಿಲ್ಲ ನನಗೆ, ಆದ್ರೆ ಲಾಯಲ್ಟಿ ಅಂದ್ರೆ ಏನು ಅಂತ ನೀವು ತಿಳ್ಕೊಳ್ಳಿ. ಅಂಡ್ ಇದನ್ನ ನೀವು ಬೇರೆಯವ್ರಿಗೂ ಅರ್ಥ ಆಗೋ ರೀತಿ ಹೇಳೋದನ್ನ ಕಲ್ತ್ಕೊಳ್ಳೋದು. ಓಕೆ, ಸೊ ಇವತ್ತು ನಾವು ಲಾಯಲ್ಟಿ ಪ್ರೆಸೆಂಟೇಷನ್ ಬಗ್ಗೆ ನೋಡೋಣ, ಹೇಗೆ ಮಾಡಬೇಕು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಎಷ್ಟೆಷ್ಟು ಸೇವಿಂಗ್ಸ್ ಬರುತ್ತೆ, ಎಷ್ಟೆಷ್ಟು ಉಳಿತಾಯ ಆಗುತ್ತೆ, ಎಷ್ಟು ಫ್ರೀ ಪ್ರಾಡಕ್ಟ್ಸ್ ಬರುತ್ತೆ ನೋಡಿ, ಇಷ್ಟೆಲ್ಲ ಎಲ್ಲರೂ ಸಿಗುತ್ತಾ, ಇಲ್ಲಿ ಸಿಗುತ್ತೆ, ಆ ಥರ ನಾವು ಹೇಗ್ ಬೇಕು ಹಾಗೆ ಹೇಳೋದ್ರ ಬದಲು, ಅಥವಾ ಬಂದ ತಕ್ಷಣ ನಮಗೆ ಇವಾಗ ಲಾಯಲ್ಟಿ ಪ್ರೆಸೆಂಟೇಷನ್ ಕೊಟ್ಟು ನಮ್ಮನ್ನ ಬಿಸ್ನೆಸ್ಗೆ ಕರ್ಕೊಂಡ್ ಬಂದಿರ್ಬೋದು, ನಮ್ಗೇನಾಗಿರುತ್ತೆ ಅವ್ರ ಥರ ನಮ್ಗೆ ಹೇಳಕ್ ಬರ್ತಿಲ್ವಲ್ಲ ಅಂತ ಅನ್ನಿಸ್ಬೋದು. ಓಕೆ, ಸೊ ಅದ್ರ ಬದಲು ನಾನು ಚಿಕ್ಕದಾಗಿ ಹೇಗೆ ಅರ್ಥ ಮಾಡಿಸ್ಬೇಕು ಒಬ್ರು ಮನೆಗೆ ಹೋದಾಗ ಅನ್ನೋದನ್ನ ನೋಡೋಣ. ಮೊದಲು ಮಾತಾಡ್ಬೇಕಾಗಿರೋದು, ಮೊದಲು ನಾನು ಏನ್ ಮಾತಾಡ್ಬೇಕು ಇದನ್ನ ಪ್ರಾಕ್ಟೀಸ್ ಮಾಡೋಣ. ಮೊದಲು ನಾನು ಅವ್ರ ಮನೆಗೆ ಹೋದ ತಕ್ಷಣ ವೆರಿ ಸಿಂಪಲ್, ಅಂದ್ರೆ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಒಂದು ಒಳ್ಳೆ ವಿಚಾರ ಗೊತ್ತಾಗಿದೆ, ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ, ಅದನ್ನ ನಾನು ನಿಮ್ಗೂ ಹೇಳೋಣ ಅಂತ ಬಂದಿದ್ದೀನಿ. 15 ನಿಮಿಷ ಮಾತಾಡ್ತೀನಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಂಪಲ್, ಒಂದು 15 ಮಿನಿಟ್ಸ್ ಮಾತಾಡ್ತೀನಿ, ನನಗೆ ಟೈಮ್ ಕೊಡ್ತೀರಾ ಅಂತ ಕೇಳಂಗಿಲ್ಲ. ಒಂದು 15 ನಿಮಿಷ ಮಾತಾಡ್ತೀನಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಹೇಗೆ, ನನಗೊಂದು ಒಳ್ಳೆ ವಿಚಾರ ಗೊತ್ತಾಗಿದೆ, ನನಗೆ ತುಂಬಾ ಯೂಸ್ ಆಗ್ತಿದೆ, ಅದಕ್ಕೆ ನಾನು ನಿಮಗೂ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. 15 ಮಿನಿಟ್ಸ್ ನೀವು ಕೂತ್ಕೊಳ್ಳಿ, ನಾನು ತಿಳಿಸ್ಕೊಡ್ತೀನಿ ಅಷ್ಟೇ. ಓಕೆ, ಅವಾಗ ಏನದು ಅಂತ ಕೇಳ್ತಾರೆ. ಅವ್ರು 15, ಇವಾಗ ನಾವು ಡೈರೆಕ್ಟ್ಲಿ ನನಗೆ ಯೂಸ್ ಆಗಿದೆ ಈ ತರ ಹೇಳಿದಾಗ ಏನದು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಸೊ ಇದನ್ನ ನಾವು ಫಸ್ಟ್ ಮಾಡ್ಬೇಕಾಗುತ್ತೆ. ಅಂಡ್ ಎರಡನೇ ನಾನು ಏನ್ ಮಾತಾಡ್ಬೇಕು, ನಾವು ಅವ್ರನ್ನ ಏನ್ ಕೇಳ್ಬೇಕು ಅಂದ್ರೆ, ದಿನನಿತ್ಯ ಬೇಕಾಗಿರುವಂತ ವಸ್ತುಗಳನ್ನ ನಾವು ಬಳಸ್ತಾ ಇದೀವಿ, ಹೌದಾ ಅಲ್ವಾ? ಹೌದು. ಸೊ ಆದ್ರೆ ಅದರಿಂದ ನಮ್ಗೇನಾದ್ರೂ ಲಾಭ ಸಿಗ್ತಾ ಇದೆಯಾ? ಇಲ್ಲ. ಸಿಗ್ಬಹುದು, ಈಗ ಮಾಲ್ಗಳಲ್ಲಿ ಸಿಗ್ಬಹುದು. ಅಬ್ಜೆಕ್ಷನ್ಸ್ ಬರ್ದೇ ಇರೋಂಗೆ ಹೇಗೆ ಪ್ರೆಸೆಂಟೇಷನ್ ಕೊಡ್ಬೇಕು ಅಂತ. ಈಗ ನಾವೇನಾದ್ರು ಲಾಭ ಸಿಗ್ತಿದ್ಯಾ? ಅಲ್ಲೇನು ಸಿಗಲ್ಲ ತಾನೆ, ಇಲ್ಲೆಲ್ಲ ಸಿಗುತ್ತೆ ಅಲ್ವಾ ಅಂದಾಗ ಯಾಕೆ ಇವಾಗ ಮಾಲಲ್ಲೂ ಕೊಡ್ತಾರೆ, ಪಾಯಿಂಟ್ಸ್ ಎಲ್ಲ ಇದೆ, ಇದಿದೆ ಅದಿದೆ ಅಂತೆಲ್ಲ ಹೇಳ್ತಾರೆ. ಅದ್ರ ಬದಲು ನಾನೇ ಹೇಳ್ಬಿಡೋದು, ಅವಾಗ ಆ ಅಬ್ಜೆಕ್ಷನ್ಸ್ ನಮ್ಗೆ ಬರೋದಿಲ್ಲ. ಸೊ ಹೇಗೆ ಹೇಳ್ಬೇಕು ನಾವ್ ಅದನ್ನ ಅಂತ ಬಂದಾಗ ತುಂಬಾ ಸಿಂಪಲ್, ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಹೇಗೆ ಅಂತ ಅಂದ್ರೆ, ಸೊ ನಾರ್ಮಲಿ ಇವತ್ತು ನಮ್ಗೆ ಏನು ಮಾಲ್ಗಳಿಗೆ ಹೋಗ್ತೀವಿ, ಅಥವಾ ಪಾಯಿಂಟ್ಸ್ ಅಂತ ಬರುತ್ತೆ ಮಾಲ್ಗಳಲ್ಲಿ, ಆಮೇಲೆ ನಮ್ಗೆ ಫ್ರೀ ಪ್ರಾಡಕ್ಟ್ಸ್ ಅಂತ ಕೊಡ್ತಾ ಇರ್ತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂತ ನಮ್ಗೆ ಬೆನಿಫಿಟ್ಸ್ ಗಳು ಸಿಗಬಹುದು ಅಲ್ವಾ? ಸಿಗ್ಬಹುದು. ಆದ್ರೆ ಈಗ ನಿಮ್ಗೆ ನಾನೊಂದು ವಿಷಯ ತಿಳಿಸ್ತೀನಿ, ಜಸ್ಟ್ ನೀವು ನೋಡಿ ಇಲ್ಲೇನ್ ಸಿಗ್ಬೋದು ಅಂತ. ನಾನೇ ಹೇಳ್ಬಿಟ್ಟೆ, ಮಾಲಲ್ಲಿ ಏನ್ ಸಿಗುತ್ತೆ, ಬಜಾರಲ್ಲಿ ಏನ್ ಸಿಗುತ್ತೆ ಎಲ್ಲ ನಾನೇ ಹೇಳ್ಬಿಟ್ಟೆ, ಏನ್ ಸಿಗ್ಬೋದು ನೋಡಿ ಅಂತ ನಾನೇ ಕೇಳ್ಬಿಟ್ಟೆ. ಓಕೆ, ಅವಾಗ ಅವರು ಕ್ವೆಶನ್ ಮಾಡಲ್ಲ, ಹೌದಾ ಅಂತ ವೆಯ್ಟ್ ಮಾಡ್ತಾರೆ. ಕ್ಲಿಯರ್? ಸೊ ಅವ್ರನ್ನೇ ಕೇಳಿದ್ವಿ, ದಿನನಿತ್ಯ ಬೇಕಾಗಿರೋ ವಸ್ತುಗಳನ್ನ ಬಳಸ್ತಾ ಇದೀವಿ, ಹೌದಲ್ವಾ? ಆದ್ರೆ ಅದರಿಂದ ನಮ್ಗೇನಾದ್ರೂ ತುಂಬಾ ಲಾಭ ಸಿಗ್ತಾ ಇದೆಯಾ? ಸಿಗಬಹುದು. ಅವರು ಇಲ್ಲ ಅನ್ಲಿ, ಹೂ ಅನ್ಲಿ, ನಾವೇ ಹೇಳ್ಬೇಕು ಸಿಗಬಹುದು. ಮಾಲ್ ಅಲ್ಲಿ ಪಾಯಿಂಟ್ಸ್ ಅಂತ ಕೊಡ್ತಾರೆ, ಫ್ರೀ ಪ್ರಾಡಕ್ಟ್ಸ್ ಅಂತ ಕೊಡ್ತಾ ಇದ್ದಾರೆ. ಆದ್ರೆ ಈಗ ನಾನು ನಿಮ್ಗೊಂದು ವಿಷಯ ತಿಳಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಟೂಲ್ ನ ಬಳಸಬೇಕಾಗತ್ತೆ ಇಲ್ಲಿ. ಇದು ನಿಮ್ಮ ಲೀಡರ್ಸ್ ನಿಮ್ಗೆ PDF ನ ಕಳಿಸ್ಕೊಡ್ತಾರೆ, ಅದನ್ನ ನೀವು ಪ್ರಿಂಟ್ ಔಟ್ ತಗೋಬೇಕು. ಓಕೆ, ಈ ಪ್ರಿಂಟ್ ಔಟ್ ನ ತಗೊಂಡು ಸುಮಾರು ಒಂದು 10 ರಿಂದ 20 ಪ್ರಿಂಟ್ ಔಟ್ ತಗೊಳ್ಳಿ. ನಾವ್ ಈ ತಿಂಗಳು ಏನ್ ಮಾಡಬಹುದು ಅಂತ ಬಂದಾಗ ದಿನಕ್ಕೆ ನಮ್ ಟೈಮ್ ನ ನೋಡ್ಕೊಂಡು, ದಿನಕ್ಕೆ ಒಬ್ರಿಗಾದ್ರೂ ಓಕೆ, ದಿನಕ್ಕೆ ಇಬ್ರಿಗಾದ್ರೂ ಓಕೆ, 3 ಜನಕ್ಕಾದ್ರೂ ಓಕೆ, ಈ ತರ ನಾವು ಈ ಟೂಲ್ ನ ಬಳಸ್ಕೊಂಡು ನಮ್ಮ ಪ್ರೆಸೆಂಟೇಷನ್ ನ ಕೊಡ್ಬೋದು ಈಸಿಯಾಗಿ. ಮೊದಲನೇ ಪಾಯಿಂಟ್ ಇದು, ಎರಡನೇ ಪಾಯಿಂಟ್ ಇದು. ಇಲ್ಲಿದೆ ನೋಡಿ, ನಿಮ್ಗೆ ಒಂದು ವಿಷಯ ತಿಳಿಸ್ಕೊಡ್ತೀನಿ ನೋಡಿ ಅಂತ ಹೇಳಿದ್ಮೇಲೆ ನಾನು ಅವರಿಗೆ ಒಂದು ಟೂಲ್ ನ ಕೊಡ್ಬೇಕಾಗತ್ತೆ. ಅದ್ಯಾವುದು ಅಂದ್ರೆ ಪ್ರಾಡಕ್ಟ್ ಶೀಟ್. ನಿಮ್ಗೆ ಇದು PDF ಅಲ್ಲಿ ನೀವು ಲೀಡರ್ಸ್ ಹತ್ರ ಕಳಿಸ್ಕೊಳ್ಳಿ. ಪ್ರಾಡಕ್ಟ್ ಶೀಟ್ ಅಂತ ಬರುತ್ತೆ. ಸೊ ಅದನ್ನ ನಾವು ಅವ್ರಿಗೆ ಕೊಡ್ತೀವಿ. ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಸೊ ಕಾಣಿಸ್ಲಿಲ್ಲ ಅಂದ್ರೆ ದಟ್ಸ್ ಓಕೆ, PDF ಅಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ. ಏನಿದೆ ಇಲ್ಲಿ, ಸೊ ಹೇಗೆ ನಾವು ಒಂದು ಬಟ್ಟೆ ಅಂಗಡಿಗೆ ಹೋದಾಗ ಎಷ್ಟೊಂದು ಬಟ್ಟೆಗಳನ್ನ ತೆಗ್ದು ಹಾಕಿದ್ರೆ ಅವಾಗ ನಾವು ಕೆಲವು ಬೇಕಾಗಿರೋ ಬಟ್ಟೆಗಳನ್ನ ತರ್ತೀವಿ. ಇವತ್ತು ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್, ಈಗ ಬಾಕ್ಸ್ ಅಲ್ಲಿ ಇಟ್ಟಿರೋ ಬಟ್ಟೆ ಅಂಗಡಿಗಳಿಗೆ ಹೋಗೋದಕ್ಕಿಂತ ರಿಲಯನ್ಸ್, ಅನ್ಲಿಮಿಟೆಡ್ ಈ ತರ ಬಟ್ಟೆ ಅಂಗಡಿಗಳಿಗೆ ಹೋಗ್ತಾರೆ. ಯಾಕೆ? ಬಿಕಾಸ್ ಅಲ್ಲಿ ಅತ್ತ ಕೊಡಿ ಇತ್ತ ಕೊಡಿ ಅಂತೆಲ್ಲ ಕೇಳ್ಬೇಕು. ಆದ್ರೆ ಈಗ ಹೆಂಗೆ ಎಲ್ಲ ಹ್ಯಾಂಗ್ ಮಾಡ್ಬಿಟ್ಟಿರ್ತಾರೆ, ನಾವೇ ಎಷ್ಟ್ ಬೇಕು ಅಷ್ಟು ನೋಡ್ಕೊಂಡ್ ಬರ್ಬೋದು ಅಲ್ವಾ? ಅದೇ ತರ. ಆಮೇಲೆ ರೇಷನ್ ಅಂಗಡಿ ಅಂತ ಬಂದಾಗ ಅವ್ರೇನ್ ಮಾಡ್ತಾರೆ, ನಮ್ಮ ಅಂಗಡಿಲಿ ಇದು ರೇಷನ್ ಹಾಕ್ಬಿಡಿ, ನೀವು ತಿಂಗಳ ನಿಮ್ ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಾರೆ. ಕರೆಕ್ಟಾ? ಅದೇ ರೀತಿ ನಾವು ಕೂಡ ಅವ್ರಿಗೆ ಮೋದಿಕೆ ಪ್ರಾಡಕ್ಟ್ಸ್ ನ
ನೀವು ಪೇಸ್ಟು, ಬ್ರಷು, ಸೋಪ್ ಇವೆಲ್ಲ ಯೂಸ್ ಮಾಡ್ತಿದ್ದೀರಲ್ವಾ, ಎಷ್ಟಾಗುತ್ತೆ ಅಂತ ಕೇಳಿದಾಗ ಏನಾಗುತ್ತೆ ಅವ್ರಿಗೆ, ಏನು ಒಂದು 500 ರೂಪಾಯೋ 1000 ರೂಪಾಯೋ ಹೇಳ್ತಾರೆ. ಅವಾಗ ನಾವು ಹೌದಾ ಇಷ್ಟೇ ಹೇಳ್ಬಿಟ್ರಲ್ಲ, ಹೆಂಗೆ ಇನ್ನೊಂದ್ ಸ್ವಲ್ಪ ಪ್ರಾಡಕ್ಟ್ಸ್ ಇವ್ರಿಗೆ ಅರ್ಥ ಮಾಡಿಸೋದು ಅಂತ ಒದ್ದಾಡ್ಬೇಕಾಗುತ್ತೆ. ಅದ್ರ ಬದಲು ನಾನೇ ಆಪ್ಷನ್ಸ್ ನ ಜಾಸ್ತಿ ಕೊಡ್ಬೇಕು. ಅದು ಹೇಗೆ? ಈ ಒಂದು ಪ್ರಾಡಕ್ಟ್ ಶೀಟ್ ನ ನಾವು ಬಳಸ್ಬೋದು. ಈ ಶೀಟ್ ನ ನಾನು ಸುಮಾರು ಒಂದು 3 ವರ್ಷದಿಂದ ಬಳಸ್ತಾ ಇದ್ದೀನಿ. ಸ್ಪೆಷಲಿ ಹೊಸದಾಗಿ ಬಂದಿರೋರಿಗೆ ಲಾಯಲ್ಟಿ ಮಾಡ್ಸೋದಿಕ್ಕೆ, ರೀಟೇಲ್ ಮಾಡೋದಕ್ಕೆ ಇದು ಬಹಳ ಹೆಲ್ಪ್ ಆಗ್ತಾ ಇದೆ. ಸೊ ಅದನ್ನ ಯಾರು ಕರೆಕ್ಟ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಖಂಡಿತ ಅದು ಯೂಸ್ ಆಗ್ತಾ ಇದೆ. ಅಂಡ್ ಈ ಒಂದು ಕೋರ್ಸ್ ಕ್ಲಾಸ್ ನ ಅಟೆಂಡ್ ಮಾಡಿರೋ ತುಂಬಾ ಜನ ಈ ಒಂದು ಶೀಟ್ ನ ಬಳಸ್ಕೊಂಡು ಇಂಡಿಪೆಂಡೆಂಟ್ ಆಗಿ ಕೂಡ ಲಾಯಲ್ಟಿ ಕನ್ವರ್ಟ್ ಮಾಡಿದ್ದಾರೆ, ಕನ್ಸಲ್ಟೆಂಟ್ ಮಾಡಿದ್ದಾರೆ. ಅದನ್ನ ನಾವು ಆಮೇಲೆ ನಿಮ್ಮ ಲೀಡರ್ಸ್ಗಳು ತಿಳಿಸ್ಕೊಡ್ತಾರೆ. ಓಕೆ, ಅಥವಾ ಅವ್ರ ಶೇರಿಂಗ್ಸ್ ನಾವು ತಗೋಬಹುದು. ಏನೇನಿದೆ ಇಲ್ಲಿ? ಸೊ ಪೇಸ್ಟು, ಬ್ರಷು, ಸೋಪು, ಬಾಡಿ ಪಫು, ಫೇಸ್ ವಾಶು, ಹ್ಯಾಂಡ್ ವಾಶು, ಶಾಂಪೂ, ಫೇಸ್ ಕ್ರೀಮ್, ಬಾಡಿ ಟಾಲ್, ಈ ತರ ಸುಮಾರು 44 ಪ್ರಾಡಕ್ಟ್ಸ್ಗಳು ಇಲ್ಲಿದೆ. ಇದರಲ್ಲಿ ತುಂಬಾ ಬೇಸಿಕ್ ಅಂತ ಬರೋದಾದ್ರೆ, ನಾನು ಬಾಸುಮತಿ ರೈಸ್ ತನಕನೂ ಹಾಕ್ಬಿಟ್ಟಿದ್ದೀನಿ ಲಿಸ್ಟ್ ಅಲ್ಲಿ, ಬಿಕಾಸ್ ನನಗೆ ಗೊತ್ತಿತ್ತು ಬರುತ್ತೆ ಅಂತ. ನಮ್ಮ ಮೋದಿ ಕೇರ್ ಕಂಪ್ನಿ ಮೇಲೆ ಅಷ್ಟು ನಂಬಿಕೆ ಅಲ್ಲ. ಸೊ ಹಾಗಾಗಿ ಅಗರಬತ್ತಿ ಇದೆ ದೇವ್ರ ಪೂಜೆ ಮಾಡೋದಕ್ಕೆ, ಪಾಸ್ತಾ ಇದೆ, ಚಾಕ್ಲೇಟ್ಸ್ ಇದೆ, ಬಾಸುಮತಿ ರೈಸ್ ಇದೆ, ಜೇನುತುಪ್ಪ ಇದೆ, 3 ತರದ ಜೇನುತುಪ್ಪ ಇದೆ, ತುಪ್ಪ ಇದೆ, ಕಾಫಿ ಪುಡಿ, ಟೀ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಇವಾಗ ಚೋಲೆ ಮಸಾಲ, ಚಾಟ್ ಮಸಾಲ, ಪಾವ್ ಭಾಜಿ ಮಸಾಲ, ಸಾಂಬಾರ್ ಮಸಾಲ, ಅಡುಗೆ ಎಣ್ಣೆ, ಸಾಸಿವೆ ಎಣ್ಣೆ, ಇವೆಲ್ಲ ನಮಗೆ ನಾರ್ಮಲಿ ಬೇಕಾಗಿರುವಂಥದ್ದು ಎಲ್ಲ ಸೇರಿಸಿ ನನ್ನ ಪ್ರಕಾರ 39 ತನಕನೂ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಬಳಸ್ತಾರೆ. ಅಂಡ್ ಸ್ಯಾನಿಟರಿ ನ್ಯಾಪ್ಕಿನ್ ಲೇಡೀಸ್ಗಳು ಯೂಸ್ ಮಾಡ್ತಾರೆ. ಬೇಬಿ ಕಿಟ್ ಸಪ್ರೇಟು, ಕಾಸ್ಮೆಟಿಕ್ಸ್, ಹೆಲ್ತ್ ಡ್ರಿಂಕ್, ಮಕ್ಕಳದ ಹೆಲ್ತ್, ಈ 4 ಅವ್ರ ಆಪ್ಷನ್. ಅವ್ರಿಗೆ ಸ್ವಲ್ಪ ತಿಳ್ಕೊಂಡ್ಮೇಲೆ ತಗೋಬಹುದು. ಓಕೆ, ಅಥವಾ ನಾವು ತಿಳಿಸ್ಕೊಡ್ಬೋದು. ಈ ತರ ಶೀಟ್ ಕೊಡ್ತೀವಿ ಅವ್ರಿಗೆ ಪ್ರಾಡಕ್ಟ್ಸ್. ಸೊ ಒಂದ್ಸಲ ನಾನು ಬ್ಯಾಕ್ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾವು ಮೊದಲನೇ ಪಾಯಿಂಟ್ ಹೇಳಾಯ್ತು, 2ನೇ ಪಾಯಿಂಟ್ ಹೇಳಾಯ್ತು. ಏನಂತ ಹೇಳಿದ್ವಿ, ನಿಮಗೆ ಫ್ರೀ ಪ್ರಾಡಕ್ಟ್ಸ್ ಅಂತೆಲ್ಲ ಹೇಳ್ಬಿಟ್ಟು ಈಗ ನಿಮಗೆ ಒಂದು ವಿಷಯ ತಿಳಿಸ್ತೀನಿ ನೋಡಿ ಅಂತ ಹೇಳಿ ಪ್ರಾಡಕ್ಟ್ ಶೀಟ್ ನ ಅವ್ರ ಕೈಲಿ ಕೊಡ್ತೀನಿ. ಪ್ರಾಡಕ್ಟ್ ಶೀಟ್ ನ ಕೊಟ್ಬಿಟ್ಟು ನಾನು ಏನ್ ಮಾಡ್ಬೇಕು ಅಂತ ಅಂದ್ರೆ ವೆರಿ ಸಿಂಪಲ್, ಎಸ್ ಆರ್ ನೋ ಅಂತ ಇದೆ. ನೀವು ಇಲ್ಲಿರೋ, ನಾನು ಒಂದ್ ಶೀಟ್ ನ ಕೈಯಲ್ಲಿ ಇಟ್ಕೋಬೇಕು, ಅವ್ರ ಕೈಯಲ್ಲಿ ಒಂದ್ ಶೀಟ್ ಕೊಡ್ಬೇಕು, ನಾನು ಹೇಳ್ತಾ ಹೋಗ್ಬೇಕು. ನಾನು ಹೇಳ್ತಾ ಹೋಗ್ತೀನಿ, ನಿಮ್ಮ ಮನೇಲಿ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಟಿಕ್ ಹಾಕಿ ಅಂತ ಹೇಳ್ಬೇಕು. ಎಸ್ ಅಂತ ಟಿಕ್ ಹಾಕಿ ಅಂತ ಹೇಳ್ಬೇಕು. ನಾನು ಹೇಳ್ತಾ ಹೋಗ್ಬೇಕು, ಅವ್ರು ಟಿಕ್ ಹಾಕ್ತಾರೆ. ಸೊ ಪೇಸ್ಟು, ಬ್ರಷು, ಸೋಪ್ ಇದೆಲ್ಲ ಹೇಳ್ಬೇಕು, ಅವ್ರು ಆಬ್ವಿಯಸ್ಲಿ ಅವ್ರು ಟಿಕ್ ಹಾಕ್ತಾರೆ, ಯಾಕಂದ್ರೆ ಬಳಸ್ತಾ ಇರ್ತಾರೆ. ಕರೆಕ್ಟಾ? ಅದಾದ್ಮೇಲೆ ಅವ್ರ ಹತ್ರ ನಾವು 1 ತಿಂಗಳಿಗೆ ಎಷ್ಟು ಪೇಸ್ಟ್ ಯೂಸ್ ಮಾಡ್ತೀರಾ, 2 ಪೇಸ್ಟ್ ಯೂಸ್ ಮಾಡ್ತಿರೋ, ಅಥವಾ ಸೋಪ್ 4 ಯೂಸ್ ಮಾಡ್ತಿರೋ, 5 ಯೂಸ್ ಮಾಡ್ತಿರೋ, ಈ ತರ ಅವ್ರ ಹತ್ರ ನಾವು ಕ್ವಾಂಟಿಟಿ ಕೂಡ ಬರ್ಸ್ಕೋಬಹುದು. ಇದೆಲ್ಲ ಆದ್ಮೇಲೆ ಅರ್ಧ ಶೀಟ್ ಖಾಲಿ ಇದೆ ನೋಡಿ, ಅದೇ ಶೀಟ್ ಅಲ್ಲಿ ನಾವು ಲಾಯಲ್ಟಿ ಪ್ಲಾನ್ ನ ಕೊಡ್ಬೇಕು. ಓಕೆ, ಅದೇ ಶೀಟ್ ಅಲ್ಲಿ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಇದಿಷ್ಟಕ್ಕೂ ಎಷ್ಟಾಯ್ತು ಅಂತ ಕೇಳಿದ್ರೆ, ಈಗ ನೀವೇ ಹೇಳಿ, ಇಷ್ಟೆಲ್ಲ ಆಪ್ಷನ್ ಕೊಟ್ಬಿಟ್ಟು ಎಸ್ ಅಂತ ಟಿಕ್ ಮಾಡಿ ಇದಿಷ್ಟಕ್ಕೂ ಎಷ್ಟಾಯ್ತು ಅಂತ ಕೇಳಿದಾಗ, ಕ್ವಾಂಟಿಟಿನೂ ಬರ್ಸಿದಾಗ, ನಾವೇನಾದ್ರೂ ಅವರಿಗೆ 2,500 ಹೇಳಿ 3,000 ಹೇಳಿ ಅಂತ ಹೇಳೋದ್ ಬೇಕಾ? ಇಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಕರೆಕ್ಟ್? ಆಬ್ವಿಯಸ್ಲಿ ಅಷ್ಟು ಖರ್ಚಾಗೇ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆಗ ಅವರೇ ಹೇಳ್ತಾರೆ ಒಂದ್ 2,500 3,000 ಆಗುತ್ತೆ ಅಂತ. ಕೆಲವರು 5,000 ಅಂತ ಹೇಳೋರು ಇದ್ದಾರೆ. ಸೊ ಲಾಯಲ್ಟಿ ಮಾಡ್ಸೋದಿಕ್ಕೆ, ಜನಕ್ಕೆ ನಮ್ಮ ಪ್ರಾಡಕ್ಟ್ಸ್ಗಳು ಒಂದು ರೇಷನ್ ತರನು ತಗೋಬಹುದು ಅಂತ ಅರ್ಥ ಮಾಡ್ಸೋದಿಕ್ಕೆ ಈ ಶೀಟ್ ನ ನಾವು ಯೂಸ್ ಮಾಡ್ಕೋಬಹುದು ಲಾಯಲ್ಟಿಯಲ್ಲಿ. ಸೊ ಈ ಶೀಟ್ ನ ಕೊಟ್ಟ ಮೇಲೆ ಇಷ್ಟಕ್ಕೂ ಅಂದಾಜು, ಸೊ ಗೊತ್ತಿಲ್ಲದೆ ಇದ್ರೂ ಕೂಡ ಮಿನಿಮಮ್ ಒಂದು 3,000 rupees ಖರ್ಚಾಗ್ತಾ ಇದೆ ಅಲ್ವಾ? ಹೌದು. ಈ ಎಲ್ಲ ವಸ್ತುಗಳನ್ನ ನಾವು ಎಲ್ಲಿಂದ ತರ್ತಾ ಇದೀವಿ? ಇಷ್ಟು ವರ್ಷದಿಂದ, ಅಂದ್ರೆ ಎಷ್ಟು ವರ್ಷದಿಂದ ತರ್ತಾನೆ ಇದೀವಿ. ಏನಾದ್ರೂ ಲಾಭ ಅಥವಾ ತುಂಬಾ ಉಳಿತಾಯ ಆಗಿದ್ಯಾ? ತುಂಬಾ ಅಂತ ಯಾಕೆ ಸೇರ್ಸಿದೀನಿ ಅಂದ್ರೆ, ಉಳಿತಾಯ ಆಗಿದ್ಯಾ ಅಂದ್ರೆ ಹ್ಞೂ ಆಗಿದೆ, ಅವರು ಒಂದು ಚಾಕ್ಲೇಟ್ ಕೊಟ್ರು, ಈ ತರ ಎಲ್ಲ ಹೇಳ್ತಾರೆ. ಅದ್ರ ಬದಲು ತುಂಬಾ ಉಳಿತಾಯ ಆಗಿದ್ಯಾ? ಇಲ್ಲ. ಈಗ ನಾನ್ ತೋರ್ಸೋ ಕಡೆ ಏನು ಬೇಡ, ಅಟ್ಲೀಸ್ಟ್ ನೀವು ತಿಂಗಳ ಇಲ್ಲೇ ತಗೊಂಡಿದ್ದೀರಾ ಅಂತ ಯಾರಾದ್ರೂ ನಿಮಗೆ ಗೊತ್ತಿರೋ ಅಂಗಡಿಯವರು 1 ತಿಂಗಳಿಗೆ ನಿಮ್ ರೇಷನ್ ಫುಲ್ ಫ್ರೀಯಾಗಿ ಕೊಟ್ಬಿಟ್ಟಿದಾರಾ ನೀವು ತಗೊಂಡಿರೋ ಅಷ್ಟದ್ದು? ಇಲ್ಲ ಅಲ್ವಾ? ಇದೆಲ್ಲ ಕೇಳ್ಕೊಂಡು ನಾವು ಅವ್ರಿಗೆ ಹೇಳ್ಬೇಕು. ಸೊ ಈಗ ನಾನು ತೋರ್ಸೋ ಕಡೆ ನೀವು ತಗೊಂಡ್ರೆ ನಿಮಗೆ ಫ್ರೀ ಪ್ರಾಡಕ್ಟು, ಕ್ಯಾಶ್ ಬ್ಯಾಕು, ಇನ್ಕಮ್ಮು, ಡಿಸ್ಕೌಂಟು ಎಲ್ಲಾನು ಸಿಗತ್ತೆ ಅಂದ್ರೆ ಖುಷಿ ಆಗತ್ತಾ? ಖುಷಿ ಆಗಲ್ವಾ? ಖುಷಿ ಆಗತ್ತೆ. ಹಾಗಾದ್ರೆ ನಾವು ಅದು ಏನೇನ್ ಸಿಗತ್ತೆ ಅಂತ ನೋಡೋಣ. ವೆರಿ ಸಿಂಪಲ್, ಅದನ್ನ ಲಾಯಲ್ಟಿ ಪ್ಲಾನ್ ಅಂತ ಕರೀತಾರೆ. 1 ತಿಂಗಳಿಗೆ ಸುಮಾರು 3,000 ರೂಪಾಯಿ, ಅಂದ್ರೆ 3,000 ರೂಪಾಯಿ ಆದ್ರೆ 1 ವರ್ಷಕ್ಕೆ 36,000 ಆಗುತ್ತೆ. ಈಗ 1 ವರ್ಷದಲ್ಲಿ ಇಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತ ನೋಡೋಣವಾ ಅಂತ ಕೇಳ್ಬೇಕು. 3,000 ರೂಪಾಯಿ ಆದ್ರೆ 1 ವರ್ಷಕ್ಕೆ ಎಷ್ಟಾಯ್ತು? 36,000. ಹಾಗಿದ್ರೆ 36,000ಕ್ಕೆ ಇಲ್ಲಿ ಏನೆಲ್ಲ ಸಿಗುತ್ತೆ ನೋಡೋಣವಾ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಏನಂತ?
15% ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ 450 ರೂಪಾಯಿ ನನಗೆ ಡಿಸ್ಕೌಂಟ್ ಸಿಗುತ್ತೆ. 1 ವರ್ಷಕ್ಕೆ 5400 ಆಯ್ತು. 10% ಫ್ರೀ ಪ್ರಾಡಕ್ಟ್ ಸಿಗುತ್ತೆ. 1 ತಿಂಗಳಿಗೆ 300, 1 ವರ್ಷಕ್ಕೆ 3600 ಆಯ್ತು. 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಗೇನ್ 1 ವರ್ಷಕ್ಕೆ 1800 ರೂಪಾಯಿ ಆಯ್ತು. ಅಂಡ್ 6 ತಿಂಗಳು ನಿರಂತರವಾಗಿ ತಗೊಂಡ್ರೆ 1 ತಿಂಗಳು ಆ 300 ರೂಪಾಯಿ ತಗೋತಿದ್ದೀರಾ ಅಂದ್ರೆ 300 ರೂಪಾಯಿ ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಕೊಟ್ಬಿಟ್ರೆ ಹೆಂಗಿರುತ್ತೆ? ಖುಷಿಯಾಗಿರುತ್ತೆ ಅಲ್ವಾ? ಸೊ ನೀವು 6 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡ್ರೆ 7ನೇ ತಿಂಗಳಿಗೆ ನಿಮಗೆ 3000 ರೂಪಾಯಿ ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ. ಮತ್ತೆ ನಾವು ಅದೇ ತಿಂಗಳಿಂದನೂ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಇನ್ನೂ 6 ತಿಂಗಳು ಅಂತ ಅಂದ್ರೆ 7ನೇ ತಿಂಗಳಿಗೆ ನಮಗೆ 6000 ರೂಪಾಯಿ ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ. ಸೊ ನಾನು 9000 ತನಕ ಕೂಡ ಪ್ರಾಡಕ್ಟ್ಸ್ ನ ಫ್ರೀ ಆಗಿ ತಗೋಬಹುದು. ಇದನ್ನ 15,000 ತನಕನೂ ಕೂಡ ತಗೋಬಹುದು. ಓಕೆ, ಸೊ ಅಂದ್ರೆ 5,000 ಪರ್ಚೇಸ್ ಮಾಡಿದ್ರೆ 5,000 ಸಿಗುತ್ತೆ. ಒಟ್ಟಿನಲ್ಲಿ 2,500 ಮೇಲೆ. ಓಕೆ, ಅಂಡ್ ಅಫ್ಕೋರ್ಸ್ ನಾವು 1 ತಿಂಗಳಿಗೆ ಅಷ್ಟೇ ಖರ್ಚಾಗ್ತಿರುತ್ತೆ ಅಲ್ವಾ ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಬೇಕು. ಸೊ 1 ವರ್ಷಕ್ಕೆ ನಮಗೆ 19,800 ರೂಪಾಯಿ ಉಳಿತಾಯ ಆಯ್ತು. ಮಿನಿಮಮ್ ಅಂದ್ರೂ 50% ಪ್ಲಸ್ ನಮಗೆ ಸೇವ್ ಆಯ್ತು. ಈಗ ಹೇಳಿ 36,000 ವರ್ಷ ನಾನು ಕೊಡ್ತಾನೆ ಇದ್ದೀನಿ. ಅದೇ 36,000ದಲ್ಲಿ 19,000 ಉಳಿದ್ರೆ ಅದು ನಮ್ಗೆ ಯೂಸ್ ಆಗುತ್ತಾ ಆಗಲ್ವಾ? ಅದು ಪ್ರಾಡಕ್ಟ್ ಮೂಲಕ ಉಳ್ದಿರ್ಲಿ, ದುಡ್ಡಿನ ಮೂಲಕ ಉಳ್ದಿರ್ಲಿ, ಫ್ರೀ ಆಗಿ ಪ್ರಾಡಕ್ಟ್ಸ್ ಬಂದಿರ್ಲಿ, ಅದು ನಮ್ಗೆ ಯೂಸ್ ಆಗುತ್ತೋ ಆಗಲ್ವೋ? ಆಗುತ್ತೆ. ಸೊ ಇಷ್ಟು ನಮ್ಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಾದ್ಮೇಲೆ ಇಷ್ಟೆಲ್ಲ ಉಳಿತಾಯ ಆಗುತ್ತೆ ಅಂದ್ರೆ ಖುಷಿ ಆಗುತ್ತಾ ಇಲ್ವಾ? ಆಗತ್ತೆ. ಆದ್ರೆ ಕಂಪ್ನಿ ಇಷ್ಟೊಂದು ಫ್ರೀ ಪ್ರಾಡಕ್ಟ್ ಮತ್ತೆ ಕ್ಯಾಶ್ ಬ್ಯಾಕ್ ಎಲ್ಲಾನ ಕೊಟ್ಬಿಟ್ರೆ ಕಂಪ್ನಿ ಹೆಂಗ್ ನಡೆಯುತ್ತೆ ಅಂತ ಅನ್ಸುತ್ತೆ ಅಲ್ವಾ ಅಂತ ಕೇಳ್ಬೇಕು. ಈ ಕ್ವೆಶನ್ ಬರಕ್ ಮುಂಚೆ, ಅಬ್ಜೆಕ್ಷನ್ ಬರಕ್ ಮುಂಚೆ ಇಷ್ಟೆಲ್ಲ ಫ್ರೀ ಕೊಟ್ಬಿಟ್ರೆ ಅದೇಂಗ್ರಿ ನಿಮ್ ಕಂಪ್ನಿ ನಡೆಯುತ್ತೆ ಅಂತ ಕೇಳಕ್ ಮುಂಚೆನೆ ಹೇಗ್ ನಡೆಯುತ್ತೆ ಅಂತ ಅನ್ಸುತ್ತೆ ಅಲ್ವಾ ಅಂತ ಕೇಳ್ಬೇಕು. ಹೌದು ಅಂದ್ರೆ ಆದ್ರೆ ಅದು ಹೇಗ್ ನಡೆಯುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹೇಗ್ ನಡೆಯುತ್ತೆ ಅಂದ್ರೆ 2 ರೀತಿಯಾದ ಮಾರುಕಟ್ಟೆಗಳಿವೆ. ಒಂದು ಸಾಂಪ್ರದಾಯಿಕ ಮಾರುಕಟ್ಟೆ, ಇನ್ನೊಂದು ನೇರ ಮಾರುಕಟ್ಟೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಮತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಎರಡಿದೆ. ಸೊ ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಅಂದ್ರೆ ನಾನು ಗ್ರಾಹಕ. ಓಕೆ, ನನಗೇನೇ ವಸ್ತು ಬೇಕಿದ್ರು ಕೂಡ ನಾನು ಅಂಗಡಿಗೆ ಹೋಗ್ತೀನಿ. ಅಂಗಡಿಯವರು ಹೋಲ್ಸೇಲರ್ ಹತ್ರ ಹೋಗ್ತಾರೆ, ಹೋಲ್ಸೇಲರ್ ಏಜೆನ್ಸಿಗಳ ಹತ್ರ ಹೋಗ್ತಾರೆ. ಸೊ ಏಜೆನ್ಸಿಗಳು ಕಂಪ್ನಿಯಿಂದ ತಗೊಂಡ್ಬರ್ತಾರೆ. ಆದ್ರೆ ವಸ್ತುಗಳು ಮಾರ್ಕೆಟ್ಗೆ ಬಂದಿದೆ ಅಂತ ನಮ್ಗೆಲ್ಲ ಹೇಗ್ ಗೊತ್ತಾಗ್ತಾ ಇದೆ? ಅಡ್ವರ್ಟೈಸ್ಮೆಂಟ್ ಇಂದ ಗೊತ್ತಾಗ್ತಾ ಇದೆ. ಈಗ ನೀವೇ ಯೋಚನೆ ಮಾಡಿ, 35 ರೂಪಾಯಿಗೆ ತಯಾರಾದ ವಸ್ತು ನನ್ನ ಕೈಗೆ ಬರೋಷ್ಟರಲ್ಲಿ 100 ರೂಪಾಯಿ ಆಗಿರುತ್ತೆ ಅಂದ್ರೆ ಇದೆಲ್ಲ ಕೂಡ ಇನ್ನ ಮಿಕ್ಕಿದಷ್ಟು ದುಡ್ಡು ಯಾರ ಹತ್ರ ಹೋಯ್ತು? ಮಧ್ಯದಲ್ಲಿ ಉಳಿದ ಹಣ ಮಧ್ಯವರ್ತಿಗಳಿಗೆ ಹೋಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಇದನ್ನ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಸೊ ನೀವು ನೋಡ್ಬೋದು, ಇಲ್ಲಿ 35 ರೂಪಾಯಿಗೆ ರೆಡಿ ಆಗಿರುವಂತ ಒಂದು ಪ್ರಾಡಕ್ಟ್ ನನ್ನ ಹತ್ರ ಬರೋಷ್ಟರಲ್ಲಿ 100 ರೂಪಾಯಿ ಆಯ್ತು. ಮಧ್ಯದಲ್ಲಿ ಮಿಕ್ಕೋರೆಲ್ರಿಗೂ ಕಂಪನಿ ದುಡ್ಡು ಕೊಡ್ತಿದೆ, ಬಟ್ ಯಾರ್ ದುಡ್ಡು? ನನ್ ದುಡ್ಡು. ಸೊ ಇದನ್ನ ನಾನು ಜನಕ್ಕೆ ಅರ್ಥ ಮಾಡಿಸ್ಬೇಕು. ನೋಡಿ, ಈ ತರ ಆಗ್ತಾ ಇದೆ. ಅದಕ್ಕೆ ನಮಗೆ ತುಂಬಾ ಲಾಭ ಕೊಡಕ್ಕೆ ಕಂಪ್ನಿಗೆ ಆಗಲ್ಲ. ಯಾಕಂದ್ರೆ ಕಂಪ್ನಿನೇ ತುಂಬಾ ಜನಕ್ಕೆ ನಮ್ ದುಡ್ಡಲ್ಲೇ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ನಮಗೆ ಹೇಗ್ ಲಾಭ ಕೊಡಕ್ಕಾಗುತ್ತೆ? ಇದನ್ನ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇಲ್ಲೇನು ಮ್ಯಾಜಿಕ್ ಇಲ್ಲ. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ವೆರಿ ಸಿಂಪಲ್. ಕಸ್ಟಮರ್ ಇರ್ತಾರೆ, ಮೋದಿ ಕೇರ್ ಇರುತ್ತೆ. ಸೊ ನಾನು ಮೋದಿ ಕೇರ್ ಇಂದ ಪ್ರಾಡಕ್ಟ್ಸ್ ನ ತಗೊಳ್ತೀನಿ. ಮೋದಿ ಕೇರು ಮಧ್ಯವರ್ತಿಗಳು ಯಾರು ಇಲ್ಲದೆ ಇರೋ ಕಾರಣ ಕಂಪನಿ ಆ ದುಡ್ಡನ್ನ ನನಗೂ ಕೊಡುತ್ತೆ ಅಂಡ್ ಅದ್ರ ಜೊತೆಗೆ ಕ್ವಾಲಿಟಿಗೂ ಕೂಡ ಅದು ಯೂಸ್ ಮಾಡ್ಕೊಳುತ್ತೆ. ಸೊ ವೆರಿ ಸಿಂಪಲ್. ಏನಂತ ಅಂದ್ರೆ ಡೈರೆಕ್ಟ್ಲಿ ಮಧ್ಯದಲ್ಲಿ ಯಾರು ಇಲ್ಲದೆ ಇರೋ ಕಾರಣ ನಮಗೆ ನಮ್ಮ ಕ್ವಾಲಿಟಿ, ನಮ್ಮ ವಸ್ತುಗಳ ಕ್ವಾಲಿಟಿಗೆ ಈವನ್ ಕಂಪ್ನಿಗೂ ಕೂಡ ಪ್ರಾಫಿಟ್ ಆಗುತ್ತೆ. ಕಂಪ್ನಿ ಏನು ಪ್ರಾಫಿಟ್ ಇಲ್ಲದೆ ಎಲ್ಲ ಜನ ಕೊಟ್ಬಿಡತ್ತಾ ಅಂತ ಅವ್ರು ಕೇಳಕ್ ಮುಂಚೆ ಹೇಳ್ಬಿಡ್ಬೇಕು. ಕಂಪ್ನಿ ಚೆನ್ನಾಗಿದ್ರೆ ಅಲ್ವಾ ನಮಗೂ ಕೊಡಕ್ಕಾಗೋದು. ಹಾಗಾಗಿ ಕಂಪ್ನಿನೂ ಲಾಭ ಮಾಡ್ಕೊಳತ್ತೆ, ಕ್ವಾಲಿಟಿನ ಚೆನ್ನಾಗಿ ಕೊಡುತ್ತೆ, ಜೊತೆಗೆ ನಮಗೂ ಹಣ ಕೊಡುತ್ತೆ. ಮಧ್ಯವರ್ತಿಗಳಿಗೆಲ್ಲ ಹೋಗೋ ಹಣನ ಸೊ ಇಲ್ಲಿ ಗ್ರಾಹಕರು ಕೂಡ ಸಂಪಾದನೆ ಮಾಡಬಹುದು. ಇದನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರೀತಾರೆ. ಇಲ್ಲೇನಾದ್ರೂ ಮ್ಯಾಜಿಕ್ ಇದೆಯಾ ಅಥವಾ ನಿಮ್ಗೆ ಬೇರೆ ಏನಾದ್ರೂ ಹೇಳಿದ್ನಾ? ಇಲ್ಲ ಅಲ್ವಾ? ಸೊ ವೆರಿ ಸಿಂಪಲ್ ಅಂತ ನಾನು ಅವ್ರಿಗೆ ಹೇಳೋದು. ಹಾಗಾದ್ರೆ ಇದು ಯಾವ ಕಂಪನಿ ಅಂತ ಹೇಳಿದಾಗ ತುಂಬಾ ಶಾರ್ಟ್ ಆಗಿ ಹೇಳ್ಬೋದು. ಏನು, ಸುಮಾರು 85 ಇಯರ್ಸ್ ಬ್ಯಾಕ್ ಗ್ರೌಂಡ್ ಇರುವಂತಹ ಭಾರತದ ಮೊಟ್ಟ ಮೊದಲ ಮೋದಿ ಗ್ರೂಪಿನ ಒಂದು ಭಾಗ ನಮ್ಮ ಮೋದಿ ಕೇರ್ ಕಂಪನಿ. ಸೊ ಇದರ ಹಿನ್ನೆಲೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಮೊದಲನೇ ಚಾಪ್ಟರ್ ಅಲ್ಲಿ ಕಂಪ್ನಿ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಅದ್ರ ಬಗ್ಗೆ ನೀವಿಲ್ಲಿ ಹೇಳ್ಬೋದು. ಅಂದ್ರೆ ಎಷ್ಟು ಬ್ಯಾಕ್ ಗ್ರೌಂಡ್ ಇದೆ, ಎಷ್ಟು ನಿಮ್ಮ ಖುಷಿನೂ ನೀವಿಲ್ಲಿ ಆಡ್ ಮಾಡ್ಬೋದು ಕಂಪ್ನಿ ವಿಚಾರವಾಗಿ. ಓಕೆ, ಸೊ ಮೋದಿ ಕೇರ್ ನನಗೆ ಯಾಕೆ ಬೇಕು ಅಂತ ಬಂದಾಗ 20 ಯೂನಿಕ್ ಪಾಯಿಂಟ್ಸ್. ಎಲ್ಲಿದೆ ಇದು? ಚಾಪ್ಟರ್ 1 ನಲ್ಲಿ ಪಾಯಿಂಟ್ಸ್ ಇದೆ ಗೊತ್ತಾ? ಲೈಕ್ ರಾ ಮೆಟೀರಿಯಲ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಕ್ವಾಲಿಟಿ, ಗ್ರಾಹಕರು ಲಾಭ ಮಾಡ್ಬೋದು, ಆಮೇಲೆ ತುಂಬಾ ಸೇವಿಂಗ್ಸ್ ಇದೆ, ಆಮೇಲೆ ಹಾರ್ಶ್ ಕೆಮಿಕಲ್ಸ್ ಹಾಕಿಲ್ಲ, ಯಶಸ್ಸು ಪಡ್ಕೋಬಹುದು, ಆಮೇಲೆ ನಿರುದ್ಯೋಗ ಸಮಸ್ಯೆ ಕೂಡ ಹೋಗುತ್ತೆ,
ರಿಸರ್ಚ್ ಮಾಡಿರುವಂತಹ ಪ್ರಾಡಕ್ಟ್ಗಳಿದಾಗಿದೆ, ತುಂಬಾ ರೀತಿ ಬಾಳಿಕೆ ಬರುತ್ತೆ ಅಂಡ್ ತುಂಬಾ ಉಳಿತಾಯ ಮಾಡ್ಬೋದು, ಇವೆಲ್ಲ ಇದೆಯಲ್ಲ, ನಿಮ್ಮ ಅನಿಸಿಕೆಗಳನ್ನ ನಾನು ಯಾಕೆ ಮೋದಿ ಕೇರ್ ಪ್ರಾಡಕ್ಟ್ ನ ತಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ, ಆಮೇಲೆ ನೀವು ಯೋಚನೆ ಮಾಡಿ ಅಂತ ನಾವು ಪ್ರೆಸೆಂಟೇಷನ್ ಅಲ್ಲಿ ಹೇಳ್ಬೋದು. ಅದಾದ್ಮೇಲೆ ಈಗ ನಾನು ಸ್ವತಃ ಬಳಸ್ತಿರುವ ವಸ್ತುಗಳನ್ನ ನೇರವಾಗಿ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಇಷ್ಟೇ ಪ್ರೆಸೆಂಟೇಷನ್ ಇಷ್ಟೇ. ಆದ್ರೆ ಈಗ ನೆಕ್ಸ್ಟ್ ನಾನು ಅವ್ರಿಗೆ ಪ್ರಾಡಕ್ಟ್ ವಿಚಾರಕ್ಕೆ ಹೋಗ್ತೀನಿ. ಓಕೆ, ಸೊ ಏನು ಅಂತ ಅಂದ್ರೆ ಮೊದಲು ವೆರಿ ಸಿಂಪಲ್, ನಾನು ಅವ್ರಿಗೆ ನನಗೊಂದು ವಿಷಯ ಗೊತ್ತಾಗಿದೆ ನಿಮ್ಗೂ ತಿಳಿಸ್ತೀನಿ. ಸೊ ನಿಮ್ಗೆ ಏನಾದ್ರೂ ಲಾಭ ಸಿಗ್ತಾ ಇದೆಯಾ, ಇಲ್ಲ, ಹಾಗಿದ್ರೆ ಪ್ರಾಡಕ್ಟ್ ಶೀಟ್ ನ ಕೊಟ್ಬಿಟ್ಟು ಇದಿಷ್ಟಕ್ಕೂ ಎಷ್ಟಾಗತ್ತೆ ಅಂತ ಕೇಳ್ತೀನಿ. ಅದನ್ನ ನಾನು ಲಾಯಲ್ಟಿ ಪ್ಲಾನ್ ಹೇಳ್ತೀನಿ. ಇಷ್ಟೆಲ್ಲ ಫ್ರೀ ಹೇಗೆ ಕೊಡ್ತಿದೆ, ಬಿಕಾಸ್ ನಮ್ದು ಡೈರೆಕ್ಟ್ ಸೆಲ್ಲಿಂಗ್ ಆದ್ರೆ ಯಾವ ಕಂಪನಿ, ನಮ್ದು ಮೋದಿ ಕೇರ್. ಇಷ್ಟು ಹೇಳ್ಬಿಟ್ಟು ನಾನು ಯಾಕೆ ಪ್ರಾಡಕ್ಟ್ಸ್ ನ ಬಳಸ್ತಾ ಇದ್ದೀನಿ, ಮೋದಿ ಕೇರ್ ನ ಬಳಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಈಗ ನಾನು ಸ್ವತಃ ನಾನ್ ಬಳಸ್ತಿರೋ ಕೆಲವು ಪ್ರಾಡಕ್ಟ್ಗಳನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಅಂತ ಹೇಳಿ ಪ್ರಾಡಕ್ಟ್ ಡೆಮೋನ ಮಾಡ್ಬೋದು. ಸೊ ಡೆಮೋ ಕಿಟ್ ನ ನೀವು ರೆಡಿ ಮಾಡ್ಕೋಬೇಕು. ಒಂದು ಮೆಮೊರಿ ಜಾಗರ್, ಇನ್ನೊಂದು ಡೆಮೋ ಕಿಟ್ ನಮಗೆ ಪ್ರಿಪರೇಷನ್ಗೆ ಬೇಕಾಗಿರುವಂತದ್ದು. ಮೆಮೊರಿ ಜಾಗರ್ ನಾನು ಯಾರ ಹತ್ರ ಹೋಗ್ಬೇಕು, ಡೆಮೋ ಕಿಟ್ ಹೋದ್ಮೇಲೆ ನಾನು ಏನ್ ಮಾಡ್ಬೇಕು ಅದಕ್ಕೆ ರೆಡಿ ಮಾಡ್ಕೊಬೇಕು. ಸೊ ಇದ್ರಲ್ಲಿ ಡೆಮೋ ಇದೆ, ನೀವು ನಾರ್ಮಲಿ ಡೆಮೋ ಮಾಡ್ಬೋದು, ಇಲ್ಲ ಟಚ್ ಅಂಡ್ ಫೀಲ್ ಮಾಡಿಸ್ಬೋದು, ಅಥವಾ ಅವ್ರಿಗೆ ಅಪ್ಲೈ ಮಾಡಿ ತೋರಿಸ್ಬೋದು ಅಂಡ್ ನಿಮ್ಮ ಅನುಭವಗಳನ್ನ ನೀವು ಹೇಳ್ತಾ ಬರ್ಬೋದು. ಓಕೆನಾ? ಸೊ ಈಗ ಹೇಳಿ ನನಗೆ, ಓಕೆ, ಈ ಪ್ರಾಡಕ್ಟ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತೀವಿ, ಬಟ್ ಈಗ ಪ್ರೆಸೆಂಟೇಷನ್ ಮಾಡೋದನ್ನ ನಾವು ನೋಡ್ಕೊಂಡಿದೀವಿ. ಡೆಮೋ ಮಾಡೋದನ್ನ, ಪ್ರಾಡಕ್ಟ್ ಬಗ್ಗೆ ಹೇಳೋದನ್ನ ನಾವು ಮತ್ತೆ 6th ಚಾಪ್ಟರ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಈಗ ಹೇಳಿ, ಇಷ್ಟೆಲ್ಲ ಆದ್ಮೇಲೆ ಅವ್ರನ್ನ ನಾನು ಕೇಳ್ಬೇಕು, ನನಗಿದ್ರಿಂದ ಒಳ್ಳೇದಾಗತ್ತೆ ಅಂದ್ರೆ ನಾನು ಇದನ್ನ ಬಳಸಿ ಇನ್ನೊಬ್ಬರಿಗೆ ತಿಳಿಸೋದು ಕೆಟ್ಟ ವಿಚಾರನ ಅಥವಾ ಒಳ್ಳೆ ವಿಚಾರನ? ಅವರೇ ಹೇಳ್ತಾರೆ ಕೆಟ್ಟದೇನಿಲ್ಲ ಬಿಡಿ, ಒಳ್ಳೇದು ಅಂತ. ಅದಾದ್ಮೇಲೆ ನಮಿಗಾಗೋ ಲಾಭ ನಮ್ಮವ್ರಿಗೂ ಆದ್ರೆ ಒಳ್ಳೇದಲ್ವಾ? ನಮಗ್ ಸಿಗೋ ಲಾಭ ನಮ್ಮವ್ರಿಗೂ ಸಿಕ್ಕಿದ್ರೆ ಒಳ್ಳೇದಲ್ವಾ? ಹೌದು, ಒಳ್ಳೇದು. ಸೊ ಹಾಗಾದ್ರೆ ವೆರಿ ಸಿಂಪಲ್ ಅಂತ ಹೇಳ್ಬಿಟ್ಟು ಪವರ್ ಕ್ಲೋಸಿಂಗ್, ನಾನು ಕ್ಲೋಸಿಂಗ್ ಹೆಂಗ್ ಮಾಡ್ಬೇಕು ಅಂದ್ರೆ ಅಬ್ಜೆಕ್ಷನ್ಸ್ ಬರ್ದೇ ಇರೋ ರೀತಿ ಕ್ಲೋಸಿಂಗ್ ಮಾಡ್ಬೇಕು. ಹೇಗೆ? ನಾನೇನಾದ್ರೂ ನಿಮ್ಗೆ ಹಣ ಹಾಕಿ ಅಂತ ಹೇಳಿದ್ನ, ಜನರಿಂದ ಹಣ ಹಾಕ್ಸಿ ಅಂತ ಹೇಳಿದ್ನ? ಇಲ್ಲ ತಾನೆ. ಇಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಸುಲಭ. ಈಗ ನೀವು ಈಗಾಗ್ಲೇ ಬಳಸ್ತಿರುವಂತ ವಸ್ತುಗಳನ್ನ ಸ್ವದೇಶಿ ನೇರ ಮಾರುಕಟ್ಟೆ ಕಂಪನಿಯ ಮೋದಿ ಕೇರ್ ಮೂಲಕ ಬಳಸ್ತೀರಾ. ವೆರಿ ಸಿಂಪಲ್. ಸೊ ನಮ್ಮ ಪ್ರಾಡಕ್ಟು ಕಾಸ್ಟ್ಲಿ ಅಂತ ನಿಮಗೆ ಅನ್ಸೋದಾದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರ ಕೆಲವ್ರು ಹೇಳ್ತಾರೆ, ಆದ್ರೆ ಇಷ್ಟು ಕ್ವಾಲಿಟಿ ಕೊಟ್ಟು ಅದನ್ನ ಬಳಸೋ ವಿಧಾನ ನಮ್ಗೆ ಸರಿಯಾಗಿ ಗೊತ್ತಿದ್ರೆ ನಮ್ ಪ್ರಾಡಕ್ಟು ಕಾಸ್ಟ್ಲಿ ಅಂತ ಅನ್ಸಲ್ಲ. ಖಂಡಿತ ಇದು ತುಂಬಾ ಕಾಸ್ಟ್ಲಿ ಆಗಿದ್ರೆ ನಾನು ಕೂಡ ತೆಗೆದುಕೊಳ್ತಾ ಇರ್ಲಿಲ್ಲ. ಅಂಡ್ ಇಷ್ಟೆಲ್ಲ ಲಾಭ ಇದೆ, ಎಷ್ಟೆಲ್ಲ ಉಳಿತಾಯ ಇದೆ ಅನ್ನೋದಾದ್ರೆ, ಹಾಗಾಗಿ ಇಷ್ಟೆಲ್ಲ ಉಳಿತಾಯ ಸಿಗ್ತಾ ಇರೋದಕ್ಕೆ ಇದನ್ನ ಖಂಡಿತ ನಾವು ಧೈರ್ಯವಾಗಿ ಮಾಡ್ಬೋದು ಅಂಡ್ ಬಳಸ್ಬೋದು ಅನ್ನೋದನ್ನ ತಿಳಿಸ್ತೀನಿ. ಓಕೆ, ಸೊ ಇಷ್ಟು ಹೇಳೋದ್ರ ಮೂಲಕ ನಾನು ಪ್ರೆಸೆಂಟೇಷನ್ ನ ಕ್ಲೋಸ್ ಮಾಡ್ತೀನಿ. ವೆರಿ ಸಿಂಪಲ್. ನಾನು ಇದನ್ನ ಪ್ರೆಸೆಂಟೇಷನ್ ಅಂತ ತಗೊಳ್ಳೋದಾದ್ರೆ ನನ್ನ ಪ್ರಕಾರ 12 ಮಿನಿಟ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ನ ಮುಗಿಸ್ತೀವಿ ಪ್ರಾಕ್ಟಿಕಲಿ. ಅಂಡ್ ಕೋರ್ಸ್ ಅಟೆಂಡ್ ಮಾಡಿರೋರು ನೀವು ಶೇರಿಂಗ್ ತಗೋಬಹುದು. ಅವರು ಕೂಡ ಹೇಳ್ತಾರೆ ಯಾರ್ಯಾರು 12 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅಂತ ನೀವು ಅವ್ರ ಹತ್ರ ಕೇಳ್ಬೋದು. ನಾನೇ ಫಸ್ಟ್ ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋರು ಹೇಗೆ ಇಂಡಿಪೆಂಡೆಂಟ್ ಆಗಿ ಅವರೇ ಒಂದು 15 ಮಿನಿಟ್ಸ್ ಒಳಗಡೆ ಪ್ರೆಸೆಂಟೇಷನ್ ಕೊಟ್ಟು ಸ್ಪಾನ್ಸರ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವಿಲ್ಲಿ ಕೇಳಿ ಶೇರಿಂಗ್ಸ್ ಅಲ್ಲೂ ಕೂಡ ತಗೋಬಹುದು. ಸೊ ಹಾಗಾಗಿ ನಾರ್ಮಲಿ 12 ಮಿನಿಟ್ಸ್ ಅಲ್ಲಿ, ನಾನೇ ಪರ್ಸನಲಿ 12 ಮಿನಿಟ್ಸ್ ಅಲ್ಲಿ ಮುಗಿಸ್ತೀನಿ. ಅದಾದ ಮೇಲೆ ಎಲ್ಲ ಪ್ರಾಡಕ್ಟ್ ಬಗ್ಗೆ ಎವ್ರಿ ಪ್ರಾಡಕ್ಟ್ ಮಿನಿಮಮ್ 1 ಮಿನಿಟ್ಸ್ ತಗೊಳ್ತೀನಿ. 20 ಪ್ರಾಡಕ್ಟ್ ಪರಿಚಯ ಮಾಡಿಸ್ತೀನಿ. ನಾನು ಯಾವ್ದಾದ್ರು ಹೋಮ್ ಮೀಟಿಂಗ್ ಮಾಡಿದ್ರೆ ತುಂಬಾ ನೀಟಾಗಿ ವಿತಿನ್ 40 ಮಿನಿಟ್ಸ್ ಟು 1 ಅವರ್ ಅಲ್ಲಿ ಮುಗ್ದೋಗುತ್ತೆ. ಓಕೆ, 40 ಮಿನಿಟ್ಸ್ ಅಲ್ಲಿ ಮುಗಿದ್ರು ಕೂಡ ಇನ್ನ ಮಿಕ್ಕಿದ್ದು ನಿಮ್ಗೆ ಏನಾದ್ರು ಇದ್ರೆ ನೀವು ಕೇಳ್ಬೋದು ಅಂತ ನಾವು ಆರಾಮಾಗಿ ಕುತ್ಕೋಬಹುದು. ಆದ್ರೆ ಯಾವುದು ನಾವು ಅತಿಯಾಗಿ ಬೇರೆ ಇನ್ನೇನೇನೋ ಮಾತಾಡ್ತಾ ಅವ್ರಿಗೆ ಪ್ರಶ್ನೆಗಳನ್ನ ಹುಟ್ಟಾಕ್ಬಾರ್ದು. ವೆರಿ ಸಿಂಪಲ್, ಕ್ಲೋಸಿಂಗ್ ಮುಗಿಸ್ಕೊಂಡು ನಾವು ಬರ್ಬೋದು. ಓಕೆ, ಸೊ ಈ ಪ್ರೆಸೆಂಟೇಷನ್ ನಾವೆಲ್ಲರೂ ಕಲ್ತಿದ್ದೆ. ಆದ್ರೆ ಡೆಫಿನೆಟ್ಲಿ ನೀವು ಯಾರಿಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೀವೇ ಇಂಡಿಪೆಂಡೆಂಟ್ ಆಗಿ ಹೋಗ್ಬೋದು. ಸೊ ಪಾಯಿಂಟ್ ವೈಸ್ ಆಗ್ಬಿಟ್ಟಿದೀನಿ. ಸೊ ನೀವೊಂದ್ಸಲ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ನೀಟಾಗಿ ಪಾಯಿಂಟ್ ವೈಸ್ ಇದೆ. ಏನ್ ಪಾಯಿಂಟ್ ವೈಸ್ ಅಂತ ಬಂದ್ರೆ ಇಷ್ಟೇ. ಓಕೆ, ಒಂದು ನನಗೆ ಗೊತ್ತಾಗಿರೋ ವಿಚಾರ, ಎರಡನೇದು ನೀವು ಬಳಸ್ತಾ ಇದ್ದೀರಾ ಅಲ್ವಾ, ಮೂರನೇದು ಪ್ರಾಡಕ್ಟ್ ಶೀಟ್ ಕೊಡ್ತೀನಿ. ಸೊ ಪ್ರಾಡಕ್ಟ್ ಶೀಟ್ ಕೊಟ್ಟಿದ್ ಆದ್ಮೇಲೆ ಅಗೇನ್ ನಾಲ್ಕನೇದು ಇಷ್ಟೆಲ್ಲದಕ್ಕೂ 3,000 ಖರ್ಚಾಗ್ತಿದೆ ಲಾಯಲ್ಟಿ ಪ್ರೆಸೆಂಟೇಷನ್. ಹೇಗೆ ಲಾಯಲ್ಟಿ ಪ್ರೆಸೆಂಟೇಷನ್ ಕೊಡ್ತಾ ಇದೀವಿ ನಾವು, ಯಾಕಂದ್ರೆ ನಮ್ದು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಟ್ರೆಡಿಷನಲ್ ಅಂದ್ರೆ ಏನು, ಅಂಡ್ ಕಂಪನಿ ಯಾವುದು, ಇಷ್ಟನ್ನ ಹೇಳ್ಬಿಟ್ಟು ಡೆಮೋ ಪ್ರಾಡಕ್ಟ್ಸ್ ಬಗ್ಗೆ ಅವ್ರಿಗೆ ತೋರಿಸ್ಬಿಟ್ಟು
ಅದಾದ ಮೇಲೆ ನಾನು ನಿಮ್ಮ ಹತ್ರ ಹಣ ಕೇಳಿಲ್ಲ, ಹಣ ಹಾಕ್ಸಿ ಅಂತ ಹೇಳಿಲ್ಲ. ನೀವು ಈಗಾಗಲೇ ಬಳಸ್ತಿರೋದನ್ನ ಇಲ್ಲಿ ಬಳಸ್ತೀರಾ ಅಂತ ಹೇಳ್ತೀನಿ. ಸ್ವದೇಶಿ ಡೈರೆಕ್ಟ್ ಸೆಲ್ಲಿಂಗ್ ಮೂಲಕ ನೀವು ಸ್ಟಾರ್ಟ್ ಮಾಡ್ತೀರಾ ಮೋದಿ ಕೇರ್ ಕಂಪನಿಯಿಂದ ಅಂತ ಹೇಳ್ತೀನಿ. ಅದಾದ್ಮೇಲೆ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅಂತ ಕೆಲವರು ಹೇಳ್ತಾರೆ ಅಂತ ಇಲ್ಲೇ ಕ್ಲೋಸಿಂಗ್ ಕೊಡ್ತೀನಿ. ಹಾಗಾಗಿ ನಮಗೆ ಅಬ್ಜೆಕ್ಷನ್ಸ್ ಬರೋದು ಕಡಿಮೆ ಆಗುತ್ತೆ. ಓಕೆ, ಅದಾದ್ಮೇಲೆ ಫೈನಲಿ ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ಮೋದಿ ಕೇರ್ ಇಂದ ಕೋಡ್ ನಂಬರ್ ಬರುತ್ತೆ, ಅದರಲ್ಲಿ ನೀವು ವಸ್ತುಗಳನ್ನ ಖರೀದಿ ಮಾಡಿ ಬಳಸಿ ಅಂಡ್ ನೀವು ಬೇರೆಯವ್ರಿಗೆ ತಿಳಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಶ್ ಮಾಡ್ತೀವಿ. ಓಕೆ, ನೀವು ಇದನ್ನ ಫಸ್ಟ್ ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮನೇಲಿ ಯಾರಾದ್ರೂ ಒಬ್ಬರಿಗೆ ಪ್ರೆಸೆಂಟೇಷನ್ ಕೊಡಿ. ಅದಾದ್ಮೇಲೆ ನಿಮ್ಮ ಅಪ್ಲೈನ್ಗೆ ಕೊಡಿ ಹೇಗೆ ಇದೆ ಅಂತ ಹೇಳಿ. ಅದಾದ್ಮೇಲೆ ಡೈಲಿ ಅವ್ರು ಏನ್ ಹೇಳ್ತಾರೆ, ಡೈಲಿ ಒಬ್ರೊಬ್ರು ಮನೆಗೆ ಅಂತ ನೀವು ಪ್ರೆಸೆಂಟೇಷನ್ ಕೊಡಕ್ಕೆ ಪ್ರಾಡಕ್ಟ್ ಶೀಟ್ ಇಟ್ಕೊಳ್ಳಿ, ಡೆಮೋ ಕಿಟ್ ಇಟ್ಕೊಳ್ಳಿ. ಪ್ರೊಫೆಷನಲ್ ಆಗಿ ತುಂಬಾ ಪ್ರೀತಿಯಿಂದ, ತುಂಬಾ ಗೌರವದಿಂದ, ತುಂಬಾ ಪ್ರೌಡ್ ಆಗಿ ಹೋಗಿ ಮಾಡಿ. ದಿನಕ್ಕೆ ಒಂದು ಮನೆಗೆ ನಾವು ತಿಳಿಸಬಹುದು. ಓಕೆ, ಅಥವಾ ನಮ್ಮ ಮನೆಗೇನೆ ನಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡಿ ತಿಳಿಸ್ಬೋದು. ಈ ರೀತಿ ನಾವು ಮೆಮೊರಿ ಜಾಗರ್ ಅಲ್ಲಿ ಇರೋದನ್ನ ಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ಬಳಸ್ಕೋಬಹುದು. ಓಕೆ, ಸೊ ನಮ್ಮ ಬಿಸ್ನೆಸ್ ತುಂಬಾ ಈಸಿ. ಕಲಿತ್ರೆ ಎಲ್ಲ ಕಲ್ತ್ರೆ ಈಸಿ ಅಲ್ವಾ? ಸೊ ಕಲ್ತ್ರೆ ಖಂಡಿತ ಈಸಿ. ಸೊ ಎಲ್ಲರೂ ಪ್ರೆಸೆಂಟೇಷನ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ತುಂಬಾ ಜನರಿಗೆ ನಮ್ಮ ಕಂಪನಿಯಿಂದ ಆಗ್ತಾ ಇರುವಂತಹ ಲಾಭದ ಬಗ್ಗೆ ತಿಳಿಸೋಣ ಅಂಡ್ ಅವ್ರನ್ನೂ ಕೂಡ ನಮ್ಮ ಜೊತೆಗೆ ಕರ್ಕೊಂಬರೋಣ. ಅವ್ರಿಗೂ ಕೂಡ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನ ನಾಲೆಜ್ ನ ಮೂಲಕ ಕೊಡ್ತಾ ಕೊಡ್ತಾ ಅವರು ಕೂಡ ಪಡ್ಕೊಳ್ಳೋ ಹಾಗೆ ನಾವು ಕೂಡ ಸಪೋರ್ಟ್ ಮಾಡೋಣ. ಓಕೆ, ಸೊ ಇಷ್ಟು ಹೇಳ್ತಾ ಸೊ ಲಾಸ್ಟ್ ಕ್ಲೋಸಿಂಗ್ ಅಂತ ಬಂದಾಗ ವೆರಿ ಸಿಂಪಲ್. ನಾವು ನಮ್ಮ ಮನೆಗೆ ಪ್ರತಿ ತಿಂಗಳು ಮಾಡುವ ಖರ್ಚಿನಿಂದಲೇ ಒಂದು ಹೊಸ ವ್ಯಾಪಾರವನ್ನ ಶುರು ಮಾಡಬಹುದು ಹಾಗೂ ಉಳಿತಾಯ ಮತ್ತು ಲಾಭ ಪಡಿಬಹುದು ಅನ್ನೋದನ್ನ, ಜೊತೆಗೆ ಬೇರೆಯವ್ರಿಗೂ ಕೂಡ ನಾನು ಕೊಡಿಸ್ಬೋದು ಅನ್ನೋದನ್ನ ತಿಳಿಸಿ ಮೋದಿ ಕೇರ್ ಸದಸ್ಯರಾಗಲು ಯಾವುದೇ ಶುಲ್ಕ ಇಲ್ಲ, ಯಾವುದೇ ಫೀಸ್ ಇಲ್ಲ. ಪ್ರಾಡಕ್ಟ್ಸ್ ನ ಬಳಸೋದ್ರ ಮೂಲಕ ನೀವು ಎಂಟ್ರಿ ಆಗ್ಬೋದು ಅಂತ ಅವರಿಗೆ ಹೇಳ್ತೀನಿ. ಅಂಡ್ ಏನೇನ್ ಬೇಕು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಕೌಂಟ್ ನಂಬರ್ ಇರುವ ಬ್ಯಾಂಕ್ ಪಾಸ್ ಫಸ್ಟ್ ಪೇಜು, ಆಮೇಲೆ ಇಮೇಲ್ ವಿಳಾಸ, ಮೊಬೈಲ್ ನಂಬರ್, ಜೊತೆಗೆ ಕೋ ಅಪ್ಲಿಕೆಂಟ್ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರ ರಿಜಿಸ್ಟ್ರೇಷನ್ಗೆ ನಾವು ಬೇಕಾಗಿರೋದನ್ನ ಹೇಳ್ಬೋದು. ವೆರಿ ಸಿಂಪಲ್. ಸ್ವದೇಶಿ ವಸ್ತುಗಳಿಂದ ಸ್ವಯಂ ಉದ್ಯೋಗನ ಶುರು ಮಾಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಕೂಡ ನಮ್ಮ ಚಾಪ್ಟರ್ 4 ಮತ್ತೆ ಚಾಪ್ಟರ್ 5 ಕಂಪ್ಲೀಟ್ ಆಯ್ತು. ಸೊ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಕೂಡ. ಮತ್ತೆ ನಾವು ಚಾಪ್ಟರ್ 6 ಅಲ್ಲಿ ಪ್ರಾಡಕ್ಟ್ಸ್ ಬಗ್ಗೆ ನೋಡಿದ್ವಿ ಅಲ್ಲ, ಡೆಮೋ ಅಂತ, ಆ ಪ್ರಾಡಕ್ಟ್ ಗಳ ಬಗ್ಗೆ ಚಾಪ್ಟರ್ 6 ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ತುಂಬಾ ಜನಕ್ಕೆ ಪ್ರೆಸೆಂಟೇಷನ್ ಕೊಡೋಣ ಅಂಡ್ ತುಂಬಾ ಜನರನ್ನ ನಾವು ನಮ್ಮ ಅವಕಾಶಕ್ಕೆ ಕರ್ಕೊಂಡ್ಬರೋಣ. ಓಕೆ, ಥ್ಯಾಂಕ್ ಯು. ವಾವ್, ವಂಡರ್ಫುಲ್ ಅಲ್ವಾ? ಸೊ ನನಗೂ ಕೂಡ ಈ ಬೇಸಿಕ್ ಕೋರ್ಸ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಕನ್ಫ್ಯೂಷನ್ ಇತ್ತು, ಹೇಗೆ ಪ್ರೆಸೆಂಟ್ ಮಾಡೋದು, ಹೇಗೆ ತಿಳಿಸೋದು ಮೋದಿ ಕೇರ್ ಅವಕಾಶದ ಬಗ್ಗೆ ಅಂತ. ಬಟ್ ಇದೊಂದು ಸಿಂಪಲ್ ಸ್ಟೆಪ್ ಅಲ್ವಾ? ಜಸ್ಟ್ ನಾವು ಅವ್ರು ಹೇಳಿದಾಗೆ ಒಂದು 4-5 ಸ್ಟೆಪ್ ಇದೆ ಅಷ್ಟೇ. ಇದರಿಂದ ನಾನೀಗ ಒಳ್ಳೆ ಇವಾಗ ಕೂಡ ನನ್ನ ಪ್ರಾಸ್ಪೆಕ್ಟಿವ್ ಕೂಡ ಈಸಿ ಆಗ್ತಿದೆ. ಮುಂಚೆ ಅಂದ್ರೆ ಬರೀ ಮೇನ್ ಬಿಸ್ನೆಸ್ ಅಂತ ಹೋಗ್ತಾ ಇದ್ದೆ. ಬಟ್ ಈಗ ಸಿಂಪಲ್ ಏನಂದ್ರೆ, ಒಂದು ನನಗೆ ಗೊತ್ತಿರೋ ವಿಚಾರ ಹೇಳಕ್ಕೆ ಒಂದು ಅವ್ರ ಅಪಾಯಿಂಟ್ಮೆಂಟ್ ತಗೊಳ್ಳೋದು, ಆಮೇಲೆ ಪ್ರಾಡಕ್ಟ್ಸ್ ಉಪಯೋಗಿಸ್ತಿದ್ರೆ ಏನಾದ್ರು ಲಾಭ ಇದೆ ಅಂತ ಕೇಳೋದು, ಆಮೇಲೆ ಆ ಪ್ರಾಡಕ್ಟ್ ಶೀಟ್ ಕೊಟ್ಟು ಅದ್ರ ಬಗ್ಗೆ ಒಂದು ಎಷ್ಟು ಅವ್ರು ಖರ್ಚು ಆಗೋದು ತಿಳ್ಕೊಳ್ಳೋದು, ಮತ್ತೆ ಅದರ ನಾವು ಲಾಯಲ್ಟಿ ಪ್ಲಾನ್ ಪ್ರೆಸೆಂಟ್ ಮಾಡಿ ಅದು ಆ ಉಳಿತಾಯದ ಬಗ್ಗೆ ತಿಳಿಸಿದ ಮೇಲೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಅವರು ಕೆಲವೊಂದು ಪ್ರಾಡಕ್ಟ್ ನಾವು ಡೆಮೋ ಮಾಡೋದು, ಮತ್ತೆ ತೋರಿಸೋದು, ಆಮೇಲೆ ಅವ್ರು ಕ್ಲೋಸಿಂಗ್ ಮಾಡೋದು ಅಷ್ಟೇ. ಇಷ್ಟೇ ಸಿಂಪಲ್ ಸ್ಟೆಪ್ ಅಲ್ಲ. ಸೊ ಇದಕ್ಕೆ ನಾನು ಮುಂಚೆಗೆ ಇದೊಂದು ಕನ್ಫ್ಯೂಷನ್ ಇತ್ತು, ಹೇಗೆ ಮಾಡೋದು, ಹೇಗೆ ತಿಳಿಸೋದು, ಅಪ್ರೋಚ್ ಮಾಡೋದು ಹೇಗಂತ. ಸೊ ಇದು ಒಂದು ಅದ್ಭುತವಾದ ಒಂದು ಟೂಲ್, ನನ್ನ ಪ್ರೆಸೆಂಟೇಷನ್ ಸಿಕ್ಕಿದೆ. ಈಗ ನಾನು ಎಲ್ಲ ಶೇರ್ ಮಾಡಕ್ಕೆ ಇನ್ವೈಟ್ ಮಾಡ್ತಿದ್ದೆ. ಸೊ ಹೊಸಬರು ಫಸ್ಟ್ ಆಗಿ ದೇ ಆರ್ ಪ್ರಿಫರ್ಡ್, ವೆಲ್ಕಮ್ ಫಾರ್ ನಿಮ್ಮ ಶೇರಿಂಗ್. ಹ್ಯಾಂಡ್ ರೈಸ್ ಮಾಡಿ ಕ್ವಿಕ್ ಆಗಿ ಬನ್ನಿ. ಸೊ ವಿ ಹ್ಯಾವ್ another 15 minutes. Yes, Sudish, welcome. Good morning, sir. ಕರೆಕ್ಟ್ ಸರ್, ಅವರು ಹೇಳಿರೋದು. ನಾವು ಲಾಯಲಿಟಿ ಪ್ರೋಗ್ರಾಮ್ ಕೊಡ್ತಾ ಇದ್ವಿ, ಬಟ್ ಕೊಡೋ ರೀತಿ ತಪ್ಪಾಗಿತ್ತು ನನ್ನ ಪ್ರಕಾರ. ಯಾಕಂದ್ರೆ ಅಲ್ಲೇ ಒಂದು ಬರೀ ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಒಂದು ವೈಟ್ ಶೀಟ್ ಹಿಡ್ಕೊಂಡು ಹಂಗೆ ಹೇಳ್ಬಿಡ್ತಾ ಇದೀವಿ. ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ನೀಟಾಗಿ ಕುತ್ಕೊಂಡು ಇವರು ಏನು ಪ್ರಿಪೇರ್ ಮಾಡಿದ್ದಾರೆ, ಒಂದು ಪ್ರಾಡಕ್ಟ್ ಡೀಟೇಲ್ಸ್ ಮತ್ತೆ ಎಷ್ಟೆಷ್ಟು, ಅದು ಎಸ್ ಆರ್ ನೋ ಅಂತ ಅವ್ರನ್ನ ಹತ್ರ ಕೇಳಿದ್ರೆ ಆಲ್ಮೋಸ್ಟ್ ಅವ್ರು ಹೇಳ್ತಾರೆ 3000 ಪ್ರಾಡಕ್ಟ್ ನಾವು ಬರುತ್ತೆ ಮನೆಗೆ ಅಂತ. ಅವಾಗ ಕೊಟ್ರೆ ಅವ್ರಿಗೆ ಮೈಂಡ್ ಸೆಟ್ ಆಗುತ್ತೆ ಅದು.
ಈ ಕ್ಲಾಸ್ ಅದಕ್ಕೋಸ್ಕರ ನಮಗೆ ತುಂಬಾ ಉಪಯೋಗ ಇದೆ ಸರ್. ಕರೆಕ್ಟ್. ನಾವು ಗೋಯಿಂಗ್ ಫಾರ್ವರ್ಡ್ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ನಾವು ಒಂದು 3 ಜನ ಮೀಟ್ ಮಾಡಿದ್ರೆ ಒಂದು ಇಬ್ರು ಆದ್ರೂ ಲಾಯಲಿಟಿಗೆ ತಗೊಂಡ್ ಬರ್ಬೋದು. ಆ ತರ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ಕ್ಲಾಸ್. ಓವರ್ ಟು ಯು. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಹೌದು, ಸಿಂಪಲ್ ಇದೆ. ಸೊ ಅದನ್ನ ನಾವು ಜಸ್ಟ್ ಈ ಒಂದು ಸಿಂಪಲ್ ಪ್ರೆಸೆಂಟೇಷನ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಹ್ಯಾವ್ ಗುಡ್ ಪ್ರಾಸ್ಪೆಕ್ಟ್. ಓಕೆ. ಸೊ ನೆಕ್ಸ್ಟ್ ಯಾರು ಬರ್ತೀರಾ? ಹ್ಯಾಂಡ್ ರೈಸ್ ಮಾಡಿದಾರ? ಸುಜಾತ ಮೇಡಮ್. ಎಸ್, ಪ್ಲೀಸ್ ಗೋ ಹೆಡ್ ವೆಂಕಟೇಶ್. ನೆಕ್ಸ್ಟ್ ವಿಲ್ ಇನ್ವೈಟ್ ಸುಜಾತ. ಎಸ್ ಸರ್. ಸೊ ಇವತ್ತದು ಕ್ಲಾಸ್ ಒಂದು ತುಂಬಾ ಚೆನ್ನಾಗಿ ನೀವು ಸಮ್ಮರೈಸ್ ಮಾಡಿದ್ದೀರಿ. ಹೌದು, ನಾವು ಜಸ್ಟ್ ಒಂದು ಪ್ರಾಡಕ್ಟ್ ಪ್ರೆಸೆಂಟೇಶನ್ ಹೇಗೆ ತಕೊಂಡೋದ್ರೆ ಹೇಗೆ ಮಾಡಬಹುದು ಅಂತ. ಸೊ ಇದು ಅದೇ ನಮ್ದು ಸಿಂಪಲ್ ಆಗಿದೆ. ಒಂದು ಸಿಂಪಲ್ ಆಗಿ ನಾವು ಒಂದು ಬಿಸ್ನೆಸ್ ಶುರು ಮಾಡಬೇಕು, ಏನು ಖರ್ಚಿಲ್ಲ. ಬಟ್ ಸ್ವದೇಶಿ ಪ್ರಾಡಕ್ಟ್ ನಾವು ಬೇರೆಯವರಿಗೆ ಹಂಚ್ಬೇಕಂದ್ರೆ ಇದು ಒಂದು ಒಳ್ಳೆ ಅಪರ್ಚುನಿಟಿ. ಮತ್ತೆ ಇದೇ ಕ್ಲಾಸು ನಮ್ಗೆ ಇನ್ನೂ ತುಂಬಾ ಕ್ಲಾರಿಟಿ ಕೊಡ್ತದೆ. ನಾವು ಎಲ್ಲಿ ಮಿಸ್ ಮಾಡ್ತಾ ಇದ್ದೇವೆ ಅದನ್ನ ಎಷ್ಟು ಚೆನ್ನಾಗಿ ಸರಿಯಾಗಿ ಮಾಡಬಹುದು ಅಂತ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆಂಕಟೇಶ್ ಸರ್. ಸೊ ನೆಕ್ಸ್ಟ್ ಸುಜಾತ ಮೇಡಮ್, ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಸುಜಾತ ಪಟ್ಗಾರ್ ಅಂತ. ನನಗೆ ಮೋದಿ ಕೇರ್ ಬಗ್ಗೆ ಪರಿಚಯ ಮಾಡಿಸಿದ್ದು ನಂದ ಮೇಡಮ್ ಅವರು. ನಾವು ಹೌಸ್ ವೈಫ್. ಈ ಯಾವ ರೀತಿ ಪ್ರೆಸೆಂಟೇಶನ್ ಕೊಡ್ಬಹುದು ಜನರಿಗೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಾವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಈಗ ನಾವು ಇಂಥ ಪ್ರಾಡಕ್ಟ್ ನಾವು ತಗೊಂಡಿದ್ದೀವಿ ಅಂದ್ರೂ ಅವರು ನಂಬ್ತಾ ಇರ್ಲಿಲ್ಲ. ನಮಗೂ ತುಂಬಾ ಪೇನ್ ಇತ್ತು. ನಾವು ತುಂಬಾ ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಿ. ನಾವು ಯೂಸ್ ಮಾಡೋ 2-3 ವರ್ಷ ಆಯ್ತು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ತುಂಬಾ ಖುಷಿ ಆಯ್ತು ಕೇಳಿ. ಧನ್ಯವಾದಗಳು ಸರ್. ಎಸ್ ಮೇಡಮ್. ಸೊ ಇವತ್ತಿನ ಕ್ಲಾಸ್ ಬಗ್ಗೆ ನಿಮಗೆ ಅನಿಸ್ತು? ಇವತ್ತಿನ ಕ್ಲಾಸ್ ಬಗ್ಗೆ ತುಂಬಾ ಅರ್ಥ ಆಯ್ತು ಸರ್. ಒಂಥರ ಬೇರೆಯವರಿಗೆ ಹೇಳ್ಬೇಕಂದ್ರೆ ಈ ತರ ಎಲ್ಲ ಹೇಳ್ಬೋದಾ ಅಂತ ತುಂಬಾ ಮನಸ್ಸಿಗೆ ಹೋಯ್ತು. ತುಂಬಾ ಚೆನ್ನಾಗಿದೆ. ತುಂಬಾ ಸಿಂಪಲ್. ನೀವು ಹೇಳಿದ 4 ಸ್ಟೆಪ್ ಇದೆ. ಸೊ ಅದನ್ನ ಜಸ್ಟ್ ಫಾಲೋ ಮಾಡಿ. ದೆನ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಬೆಟರ್ ಪ್ರೆಸೆಂಟೇಷನ್. ಇನ್ನೊಬ್ರು ಹೇಳೋದು. ಸೊ ಮತ್ತೆ ಥ್ಯಾಂಕ್ ಯು. ಉಷಾ ಪಟ್ಗರ್, ವೆಲ್ಕಮ್ ಮೇಡಮ್. ನಮಸ್ಕಾರ ಸರ್. ನನ್ನ ಹೆಸರು ಉಷಾ ಪಟ್ಗರ್ ಅಂತೇಳಿ ಹೌಸ್ ವೈಫ್ ಆಗಿದ್ದೀನಿ. ಪ್ರೆಸೆಂಟೇಶನ್ ಹೇಗ್ ಮಾಡ್ಬೇಕು ಅನ್ನೋದು ಆಕ್ಚುಲಿ ಗೊತ್ತೇ ಇರ್ಲಿಲ್ಲ. ಅದಕ್ಕೂ ಮೊದಲು ನಾವು ಅದನ್ನ ಹೇಗಂತೆಲ್ಲ ಅರ್ಥ ಮಾಡ್ಕೊಂಡು ಬೇರೆಯವರಿಗೆ ಹೇಗ್ ವಿಷಯನ ಅರ್ಥ ಮಾಡಿಸ್ಬೇಕು ಅಂತ ಹೇಳೋದು ಇವತ್ತು ತಾರಾ ಮೇಡಮ್ ಇಂದ ಗೊತ್ತಾಗಿದೆ. ಹಾಗೆ ಲಾಯಲ್ಟಿ ಬಗ್ಗೆನೂ ಅದ್ರ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ. ಲಾಯಲ್ಟಿ ಪ್ಲಾನ್ ಬಗ್ಗೆ ಜನರಿಗೆ ಹೇಗ್ ತಿಳಿಸ್ಬೇಕು ಅಂತ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟನ್ನ ಹೇಳಕ್ಕೆ ನಾನು ಇದ್ ಮಾಡ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಉಷಾ ಮೇಡಮ್. ಸೊ ನೆಕ್ಸ್ಟ್ ಮಹೇಶ್ ಸರ್. ಎಸ್ ಸರ್. ಗುಡ್ ಮಾರ್ನಿಂಗ್. ಎಷ್ಟು ಸಿಂಪಲ್ ಆಗಿ ಮೇಡಮ್ ನಮ್ಗೆ ಅರ್ಥ ಮಾಡಿಸಿದಾರೆ ಅಂದ್ರೆ ಪ್ರೆಸೆಂಟೇಶನ್. ಸೊ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ವಿ. ಸೊ ಇದು ಎಷ್ಟು ಈಸಿ ಇದೆ ಅಂದ್ರೆ ಸಿಂಪಲ್. ನಾವು ಅವ್ರ ಮನೆಗೆ ಏನು ಬಳಸ್ತಾ ಇದ್ದಾರೆ, ಸೊ ಅದನ್ನ ನೀವು ಈ ಅಂಗಡಿಯನ್ನ ಬದಲಾಯಿಸಿದ್ರೆ, ಸೊ ಈ ತರ ಪ್ರತಿ ತಿಂಗಳು ನೀವು ಬಳಸಿದ್ರೆ ಎಷ್ಟು ಸಿಗುತ್ತೆ ಆ ತರ ಎಲ್ಲ ಪ್ಲಾನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರಲ್ಲ. ಸೊ ಇದನ್ನೇ ಮಾಡಿದಕ್ಕೆ ನಾನು ಅಂದ್ರೆ ಫಸ್ಟ್ ನಾನು ಮಾಡ್ಕೊಂಡಿದ್ದೆ ನನ್ಗೆ ಲಾಯಲ್ಟಿ. ಸೊ ಈ ಮಂತ್ ನಂದು 1 year ಕಂಪ್ಲೀಟ್ ಅಂದ್ರೆ 6 month ಗೆ ನನಗೆ ಒಂದು 4,500 rupees ಲಾಯಲ್ಟಿ ಬಂದಿತ್ತು. ಸೊ ಈ ಮಂತ್ ಮತ್ತೆ ಜನರೇಟ್ ಆಗಿದೆ. 6 month ಗೆ ಒಂದು 5,000 ಮತ್ತೆ ಈಗ ಇಯರ್ ಎಂಡಿಗೆ ಒಂದು 5,000. ಟೋಟಲಿ 10,000 ಲಾಯಲ್ಟಿ ನನಗೆ ಈಗಾಗಲೇ ಜನರೇಟ್ ಆಗಿದೆ. ಸೊ ನಾನು ಅದನ್ನ ಪಿನ್ ಅಂದ್ರೆ OTP ಹೇಳಿ ನಾನು ಅದನ್ನ ಫ್ರೀ ಆಗಿ ತಗೊಳ್ಬಹುದು. ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದನ್ನೇ ಅವರಿಗೂ ಬೇರೆಯವ್ರಿಗೂ ಕೂಡ ನಾವು ಆ ತರ ಕೊಡಿಸ್ಬೇಕಾಗಿದೆ. ಸೊ ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಅವ್ರಿಗೂ ಕೂಡ ಲಾಭವನ್ನ ಕೊಡಿಸ್ಬೇಕು. ಸೊ ಅದಕ್ಕೆ 50% ನಮ್ಗೆ ಹೊರಗಡೆ ನಾವು ಏನು ಕ್ವಾಲಿಟಿ ಅಂದ್ರೆ ಎಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಬಳಸ್ಕೊಂಡು ನಾವು ಆಪರೇಟಿಗೆ ತಗೊಳ್ತಾ ಇದೀವಿ. ಸೊ ಹೊರಗಡೆ ಕಡಿಮೆ ಅಮೌಂಟ್ಗೆ ತಗೊಂಡು ಕಳಪೆ ಗುಣಮಟ್ಟವನ್ನ ಬಳಸ್ತಾ ಇದ್ದಾರೆ ಎಷ್ಟೋ ಜನ. ಸೊ ಅದನ್ನ ಬದಲಾಯಿಸ್ಬೇಕು ಅನ್ನೋದೇ ನನ್ನ ಗುರಿ. ಸೊ ಅದನ್ನ ತುಂಬಾ ಜನಕ್ಕೆ ಅರ್ಥ ಮಾಡಿಸ್ಬೇಕಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹೇಶ್ ಸರ್. ಸೊ ನಿಮ್ಮ ಗುರಿ ಮತ್ತು ನಮ್ಮ ಎಲ್ಲರ ಗುರಿ ಅದೇ ಆಗಿದೆ. ಸೊ ಎಲ್ಲರಿಗೂ ರೀಚ್ ಮಾಡಿಸೋಣ ಮತ್ತೆ ಈ ಒಂದು ಅವಕಾಶದಲ್ಲಿ ದೊಡ್ಡದಾಗಿ ಬೆಳೆಯೋಣ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಗಣೇಶ್ ಸರ್. ಸೊ ಮತ್ತೆ ಎಲ್ಲ ಹೊಸಬ್ರು ಯಾರಿದ್ದೀರೋ ಅವರೆಲ್ಲ ಹ್ಯಾಂಡ್ ರೈಸ್ ಮಾಡಿ ಬನ್ನಿ. ಸೊ ವಾಸವಿ ಮತ್ತೆ ಮೇಡಮ್ ಮತ್ತೆ ಮಹೇಶ್ ಯಾರೆಲ್ಲಿದ್ದಾರೆ ಹೊಸಬ್ರೆಲ್ಲ ಇದ್ದಾರೆ ಶೇರ್ ಮಾಡಿ. ಓಕೆನಾ? ಓಕೆ ಸರ್. ಗಣೇಶ್ ಸರ್ ವೆಲ್ಕಮ್. ಗುಡ್ ಮಾರ್ನಿಂಗ್. ಗಣೇಶ್ ಅಂತ ನನ್ನ ಹೆಸರು. ನಾನು ಈ ಪರಿವರ್ತನಾ
ಆಫೀಸಲ್ಲಿ ನೋಡಿದೀನಿ, ನಾನು ಹೊರಗಡೆ ಎಲ್ಲೂ ಈ ಪರಿವರ್ತನೆ ಕಾರ್ಯಕ್ರಮ ಮಾಡಿಲ್ಲ. ಆಫೀಸಲ್ಲಿ ಮಾತ್ರ ನೋಡಿದ್ದೆ ನಾನು ಇದನ್ನ. ಬಟ್ ಇವಾಗ ಇಲ್ಲಿ ನಾನು ಅದು ನಾನು ಬರ್ಕೊಳ್ತಾ ಇಲ್ಲ, ಏನಿಲ್ಲ, ಜಸ್ಟ್ ನೋಡ್ತಾ ಇದ್ದೆ. ನಾನು ಎಲ್ಲೂ ಮಾಡಿಲ್ಲ ಇದುವರೆಗೂ, ಹೊಸದಾಗಿ ಬಂದಿರೋದ್ರಿಂದ. ಮತ್ತೆ ಇದನ್ನ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ಮೇಡಮ್ ಒಂದೊಂದಾಗಿ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗ್ ಅನ್ಸ್ತು. ನನ್ನ ಮೈನ್ ಇಂಪಾರ್ಟೆಂಟ್, ನನ್ನ ಕಂಪ್ನಿ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿದೆ. 86 ವರ್ಷದ ಇತಿಹಾಸ ಇದೆ. ಅಂತ ಒಂದು ಫೋರ್ಡ್ ಅನ್ನೋ ಕಂಪ್ನಿ ಜೊತೆ ನಾನಿದ್ದೀನಿ. ವೆರಿ ವೆರಿ ಫೋರ್ಡ್ ಇದು. ಅದ್ರ ಜೊತೆಯಲ್ಲಿ ಈ ರಾಯಲ್ಟಿ ಪ್ರೋಗ್ರಾಮು, ಇದು ನಾನು ಎಕ್ಸ್ಪ್ಲೇನ್ ಮಾಡೋದನ್ನ ಕಲಿಬೇಕು ಅಂತ ನನಗೆ ಅನ್ನಿಸ್ತು. ಕಲಿತೀನಿ ಖಂಡಿತ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಆಲ್ರೆಡಿ ಕಲ್ತಿದ್ರೆ ನೀವು ಹೇಳಕ್ ಸ್ಟಾರ್ಟ್ ಮಾಡಿ ಅಷ್ಟೇ. ಇದೇನು ಸಿಂಪಲ್ ಇದೆ ಲಾಯಲ್ಟಿದು. ಸೊ ನಿಮ್ಗೆಲ್ಲ ಸಪೋರ್ಟ್ ಮಾಡಕ್ಕೆ ಸಂಜಯ್ ಮೇಡಮ್, ಮೂರ್ತಿ ಸರ್ ಇದ್ದಾರೆ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಬೇರೆ ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಖಂಡಿತ ನಿಮ್ಮೆಲ್ಲರ ಕಡೆ ಆಗ್ಬೇಕು, ಆಗ್ತಿದೆ, ಬಟ್ ಆಗ್ಬೇಕು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಗಣೇಶ್. ಸೊ ನೆಕ್ಸ್ಟ್ ಯಾರು ಬರ್ತೀರಾ? ವಾಸವಿ ಮೇಡಮ್, ಸುಧಾರಾಣಿ ಮೇಡಮ್. ಸುಧಾರಾಣಿ ಮೇಡಮ್, ಬಹಳ ದಿನ ಬಂದಿಲ್ಲ, ನೀವು ಬನ್ನಿ. ಕ್ವಿಕ್ ಆಗಿ ಹ್ಯಾಂಡ್ ರೈಸ್ ಮಾಡಿ ಡೈರೆಕ್ಟ್ ಆಗಿ ಬನ್ನಿ. ಮಹೇಶ್, ರಜನಿ ಮೇಡಮ್. ಇದು 5 minutes only we have, so ಕ್ವಿಕ್ ಆಗಿ ಶೇರ್ ಮಾಡಿ. ಎಸ್, ನಮಸ್ತೆ. ಎಸ್ ನಾಗರತ್ನ ಮೇಡಮ್. ಎಸ್, ನಮಸ್ತೆ ಸರ್. ಇವತ್ತಿನ ಒಂದು ಪ್ರೋಗ್ರಾಮು ತುಂಬಾ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರಿಗೂ ನಾವು ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದರಲ್ಲಿ ಈಗ ಇದನ್ನು ತಿಳಿಸ್ಕೊಟ್ಟಿದ್ರಿಂದ ನಾವು ಯಾವ ರೀತಿ ಬೇಕಾದ್ರೂ ನಾವು ಅದರಲ್ಲಿ ಬಿಸ್ನೆಸ್ ನಾವು ಹೊರಗಡೆ ಫೀಲ್ಡ್ ಅಲ್ಲಿ ಹೋಗಿ ವರ್ಕ್ ಮಾಡೋದಕ್ಕೆ ಚೆನ್ನಾಗಿದೆ. ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಬಂದು ಹೊಸದಲ್ಲಿ ನಮಗೆ ಹೆಂಗಪ್ಪ ಮಾಡೋದು, ಏನ್ ಮಾಡೋದು, ಹೇಗೆ ಹೇಳೋದು, ಪ್ಲಾನ್ ಹೇಗೆ ಹೇಳೋದು, ತಿಳಿಸ್ಕೊಡೋದು, ಪ್ರಾಡಕ್ಟ್ ಬಗ್ಗೆ ಹೇಳೋದು ಹೇಗೆ, ಆ ರೀತಿ ಇದೆ. ಈ ಸೀಟನ್ನು ನಾವು ಅದನ್ನ ಕರೆಕ್ಟ್ ಆಗಿ ಅವ್ರಿಗೆ ತೋರಿಸ್ಕೊಟ್ಟಾಗ ಅವ್ರಿಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಚಾಯ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಾವು ಈ ಆರಾಮ್ಸೆ ಅವ್ರ ಹತ್ರ ನಾವು ಬಿಸ್ನೆಸ್ ಅನ್ನ ಅಂದ್ರೆ ಪ್ರಾಡಕ್ಟ್ಸ್ ಅನ್ನ ಕೊಡಿಸ್ಬೋದು ಅಂತ ನನಗೆ ಗೊತ್ತಾಗಿದೆ ಸರ್. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದು ಧನ್ಯವಾದ. ಥ್ಯಾಂಕ್ಸ್ ನಾಗರತ್ನ ಮೇಡಮ್. ಸೊ ಇವ್ರು ಆಲ್ವೇಸ್ ಆಕ್ಷನ್ ಮಾಸ್ಟರ್. ಸೊ ಇನ್ನು ದೊಡ್ಡದಾಗಿ ನೀವು ಬಿಸ್ನೆಸ್ ಅಲ್ಲಿ ಬೆಳೆ ಅಂತ ನಾನು ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಸರ್. ಸೊ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಸೊ ಮುಂದೆ ಹೋಗೋಣ. ಸೊ ಇನ್ ಜಸ್ಟ್ ವಿ ಹ್ಯಾವ್ 4 more minutes. ಸೊ ನಮ್ದು ಟಾಸ್ಕ್ ಏನಿತ್ತಲ್ಲ, ಸೊ ಯಾರೆಲ್ಲ ಟಾಸ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ನೀರ್ ಕುಡಿಯೋದು ಮತ್ತೆ ಡ್ರೀಮ್ಸ್ ಲಿಸ್ಟ್ ಯಾರೆಲ್ಲ ಬರ್ದಿದ್ದಾರೆ ಹ್ಯಾಂಡ್ ರೈಸ್ ಮಾಡ್ಬೋದಾ? ಹೊಸಬ್ರು. ಡೈಲಿ ಮಾರ್ನಿಂಗ್ ಎದ್ಬಿಟ್ಟು 1 ಲೀಟರ್ ನೀರ್ ಕುಡಿಬೇಕಂತ ಒಂದು ಟಾಸ್ಕ್ ಇತ್ತಲ್ಲ, ಅದು ಒಂದು. ಮತ್ತೆ ನಾವು ಡ್ರೀಮ್ಸ್, ನಮ್ಮ ಏನ್ ಡ್ರೀಮ್ಸ್ ಇದೆ, ಕನಸುಗಳು. ಆಮೇಲೆ ಈಗ ನೋಟ್ಸ್ ಕೂಡ ಯಾರೆಲ್ಲ ಬರ್ದಿದ್ದೀರಾ? ಸೊ ಹ್ಯಾಂಡ್ ರೈಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಅಪ್ಲೈನ್ ಜೊತೆಗೆ ಡಿಸ್ಕಸ್ ಮಾಡಿ. ಸೊ ಅದಕ್ಕೆ ಮಾಡಿಲ್ಲ ಅಂದ್ರೆ ನಾವು ಅದನ್ನ ಮುಂದುವರಿಸಿ ಅದನ್ನ ಕಂಪ್ಲೀಟ್ ಆಗಿ ಆದಷ್ಟು ಬೇಗ ಮಾಡಿ. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ಶಾರದಾಂಬಲ್ ಮೇಡಮ್ ಫಾರ್ ಎನಿ ಅನೌನ್ಸ್ಮೆಂಟ್. ಮತ್ತೆ ಭಾರತಿ ಮೇಡಮ್. ಈಗ ಬೇಸಿಕ್ ಕೋರ್ಸ್ ಅಲ್ಲಿ 1 week ಇಂದನು ಯಾರು ಅಟೆಂಡ್ ಆಗ್ತಾ ಇದ್ದಾರೆ ಅವ್ರದ್ದು ರೆಕಗ್ನೈಸೇಷನ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ಸ್. ರೆಗ್ಯುಲರ್ ಹೇಳಿ ಮೇಡಮ್, ಹೇಳಿ, ಇನ್ವೈಟ್ ಮಾಡಿ. ಯಾರೆಲ್ಲ ಹೇಳಿ ಸರ್, ಹೇಳಿ. ಪ್ರೆಸೆಂಟ್ Okay, ಯಾರೆಲ್ಲ ಅಂತ last 1 ಹಾಕಕ್ಕೆ week ಹೇಳ್ಕೊಡಿ. ಎಲ್ಲಾರ್ಗು ಪ್ರೆಸೆಂಟ್ ಮಾಡಕ್ ಹೇಳ್ಕೊಡಿ. ನಾನು ಅಟೆಂಡ್ ಮಾಡಿದೀನಿ ಅಂತ ಅದು ಪ್ರೆಸೆಂಟ್ ಅಂತ ಮಾಡಕ್ ಹೇಳಿ ಎಲ್ಲಾರ್ಗು. ಸೊ ಯಾರೆಲ್ಲ ಲಾಸ್ಟ್ 1 week ಇಂದ ಮಿಸ್ ಮಾಡಿದ್ರೆ ಅಟೆಂಡ್ ಮಾಡಿದ್ದೀರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಡೆಫಿನೆಟ್ಲಿ ಗಣೇಶ್ ಸರ್, ಐ ನೋ. ಓಕೆ, ಮಿಸ್ ಮಾಡ್ದಲೆ ಗಣೇಶ್ ಅವರು, ಸುಜಾತ ಮೇಡಮ್. ಈ ಬ್ಯಾಚ್ ಅಲ್ಲಿ ಫಸ್ಟ್ ಟೈಮ್ ಈ ಮೋದಿ ಕೇರ್ ಅವಕಾಶ, ಬೇಸಿಕ್ ಕೋರ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಬಂದಿದ್ದೀನಿ, ಒಂದು ಕ್ಲಾಸ್ ಮಿಸ್ ಮಾಡಿಲ್ಲ ಅನ್ನೋರ್ಗೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಿ ರೆಕಗ್ನಿಷನ್ ಆಗುತ್ತೆ. ಶಿಲ್ಪಾ ಮೇಡಮ್, ನೀವು ಅಟೆಂಡ್ ಮಾಡ್ತಿದ್ರಲ್ಲ, ಹ್ಯಾಂಡ್ ರೈಸ್ ಮಾಡಿ. ಓಕೆ, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಹ್ಯಾಂಡ್ ರೈಸ್ ಮಾಡಕ್ಕೆ. ಅದನ್ನ ಕಲ್ತ್ಕೊಳ್ಳಿ. ರಿಯಾಕ್ಷನ್ಸ್ ಅಂತ ಒಂದಿರುತ್ತೆ, ಅಲ್ಲಿ ಹೋಗಿದ್ದಷ್ಟು ನೀವು ಹ್ಯಾಂಡ್ ಮಾಡ್ಬೋದು. ಓಕೆ, ಶಿಲ್ಪಾ ಮೇಡಮ್ ಕೂಡ ಮಾಡಿದ್ದಾರೆ. ನನಗೆ ಗೊತ್ತಿದ್ದಾಗ ಮಹೇಶ್ ಕೂಡ ನನ್ನ ಕಾಂಟ್ಯಾಕ್ಟ್ಸ್, ಅವರು ಕೂಡ ರೆಗ್ಯುಲರ್ ಮಾಡ್ತಾ ಇದ್ದಾರೆ. ಅವ್ರು ಹ್ಯಾಂಡ್ ರೈಸ್ ಮಾಡಕ್ ಗೊತ್ತಾಗಿಲ್ಲ ಅನ್ಸುತ್ತೆ. ಮತ್ತೆ ರಜನಿ ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಸರ್.
Yes, madam. Thanks, Sushila. Okay. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ ಮಾಡಿದ್ದೀರಾ. ಸೊ ಯಾರಾದ್ರೂ ಒಂದು ಎರಡು ಮಿಸ್ ಆಗಿರ್ಬೋದು ಏನು ಒಂದು ಅನಿವಾರ್ಯ ಕಾರಣದಿಂದ. ಸೊ ಅದನ್ನ ನೀವು ಏನ್ ಮಿಸ್ ಆಗಿದೆ ಅದನ್ನ ನಿಮ್ಮ ಅಪ್ಲೈನ್ ಜೊತೆ ಮಾತಾಡಿ ಅದ್ರ ಬಗ್ಗೆ ಒಂದು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಸೊ ಯಾರೆಲ್ಲ ಅಟೆಂಡ್ ಮಾಡಿದ್ರೆ ರೆಗ್ಯುಲರ್ ಆಗಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಕೀಪ್ ಇಟ್ ಅಪ್. ಸೊ ಮುಂದೆ ಇದು ಇನ್ನು 21 days ಟೋಟಲ್ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಇದೇ ರೀತಿ ಅಟೆಂಡ್ ಮಾಡಿ ಮತ್ತೆ ನೀವು ಒಂದು ಬಿಸ್ನೆಸ್ ಮಾಡುವ ಒಂದು ಕಲೆಯನ್ನು ಕಲ್ತ್ಕೊಳ್ಳಿ ಮತ್ತೆ ಒಂದು ದೊಡ್ಡದಾಗಿ ಒಂದು ಬಿಸ್ನೆಸ್ ಮಾಡೋಣ. ಸೊ ನಾವು ಐಡ್ ಲೈಕ್ ಟು ಇನ್ವೈಟ್ ಶಾರದಾಂಬಲ ಮೇಡಮ್. ಸೊ ಎನಿ ಅನೌನ್ಸ್ಮೆಂಟ್ ಆರ್ ಜಸ್ಟ್ ಟಿಪ್ಸ್ ಮೇಡಮ್, ಗೈಡೆನ್ಸ್, ಯುವರ್ ಗೈಡೆನ್ಸ್. ಇವತ್ತಿಂದು ಟಾಪಿಕ್ ವಾಸ್ ದ ಬೆಸ್ಟ್ ಟಾಪಿಕ್. ಯಾಕಂದ್ರೆ ಹೇಗೆ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಇರುವಂತ ಒಂದು ಏನ್ ಹೇಳೋದು, ಒಂದು ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡ್ಬೇಕು, ಬೇರೆಯವ್ರ ಹತ್ರ ಹಿಂಗ್ ಹೇಳ್ಬೇಕು ಅಂತ ಒಂದು ಹೆಸಿಟೇಷನ್ ಇದ್ದಿದ್ದಕ್ಕೆ ನಮ್ಮ ಸರಳ ಭಾಷೆಯಲ್ಲಿ ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ತಾರಾ ಮೇಡಮ್. ಅಂಡ್ ಇದೇ ರೀತಿ ಈಗ ನಾವು ಕಲಿತಾ ಇದ್ದೀವಿ. ನನಗೆ ಗೊತ್ತಿರೋರು, ನನ್ನ ಈ ಅವಕಾಶಕ್ಕೆ ಬಂದಿರೋರು ಇದನ್ನ ಕಲಿಬೇಕು, ಅವ್ರಿಗೂ ಇದನ್ನ ಅವಕಾಶನ ಕೊಡ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆಯೋ ಖಂಡಿತ ನಿನ್ನೆ ನಾನು ಹೇಳಿರೋ ಪ್ರಕಾರ ಒಂದು ನೆಕ್ಸ್ಟ್ ಬ್ಯಾಚ್ಗೆ ಇವಾಗಿಂದಾನೇ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಈ ನಿಮಗೆ ಸಿಕ್ಕಿರೋ ಈ ಅವಕಾಶನ ಬೇರೆಯವ್ರಿಗೆ ಕೊಡ್ಬೇಕು, ಶೇರಿಂಗ್, ಬಿಕಾಸ್ ಮೋದಿ ಕೇರ್ ಅಲ್ಲಿ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ತಗೊಂಡಿದ್ದೀರಾ, ಸೆಲ್ಫ್ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಅದೇ ನೆಕ್ಸ್ಟ್ ಸ್ಟೆಪ್ ಇಸ್ ಶೇರಿಂಗ್. ಸೊ ಆ ಶೇರಿಂಗ್ ಮಾಡ್ಬೇಕಂದ್ರೆ ನಮ್ಮ ಟೀಮ್ನವ್ರಿಗೆ ಹೊಸಬ್ರು ಯಾರು ಬರ್ತಾ ಇದ್ದಾರೆ ಅವ್ರಿಗಾಗ್ಲಿ ಈ ಅವಕಾಶ ಕೊಡ್ಬೇಕು ಅಂತ ಇರೋರು ಖಂಡಿತ ಈಗಿಂದಾನೇ ನಿಮ್ಮ ಟೀಮ್ ಜೊತೆಗೆ ಮಾತಾಡಿ ಅವ್ರನ್ನ ತಯಾರು ಮಾಡಿಸ್ಕೊಳ್ಳಿ. ಕಮಿಂಗ್ ಫ್ರಮ್ July 1st ಇಂದ ಈ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಹೊಸ ಬ್ಯಾಚ್. ಸೊ ಅಲ್ಲಿಗೆ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆ, ಸೊ ನಿಮ್ಮೆಲ್ಲರಿಗೂ ಇದು ಇವಾಗಿಂದ ಇನ್ನೊಂದು 15 ದಿವಸ ಟೈಮ್ ಇದೆ, 15-20 ದಿವಸ ಇದೆ. ನೀವು ಇಲ್ಲಿರೋ ನೋಟ್ಸ್ಗಳನ್ನ ಬರಿತಾ ಇರಿ, ನೀವು ರೆಡಿ ಆಗ್ತಾ ಬನ್ನಿ, ನೆಕ್ಸ್ಟ್ ಬ್ಯಾಚ್ಗೆ ರೆಡಿನೂ ಮಾಡಿಸ್ಕೊಳ್ಳಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಶಾರದಾಂಬಲ ಮೇಡಮ್. ಸೊ with this we'll close And the you can session. also announce about Sunday's program. Yes madam. ಸಂಡೇ ಕೂಡ ನಾವು ಫಿಸಿಕಲ್ ಮೀಟಿಂಗ್ ಜಯನಗರ MS ಅಲ್ಲಿ ಇರುತ್ತೆ 10:45ಗೆ. ಸೊ ಎಲ್ಲರೂ ನಿಮ್ಮ ಗೆಸ್ಟ್ಗಳನ್ನ ಪ್ರಾಸ್ಪೆಕ್ಟ್ ನ ಬಿಲ್ಡ್ ಮಾಡಿ ಸೊ ದೊಡ್ಡದಾಗಿ ಒಂದು ಪ್ರೋಗ್ರಾಮ್ ಮಾಡೋಣ, ಪರಿವರ್ತನ್ ಪ್ರೋಗ್ರಾಮ್ ಇರುತ್ತೆ. ಸೊ ಎಲ್ಲರೂ ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ನಾವು ವಿತ್ ದಿಸ್ ವಿಲ್ ಕ್ಲೋಸ್ ದ ಸೆಷನ್ ವಿತ್ affirmation. So now I'd like to invite